ಡೆಮಾಕ್ರೆಟಿಕ್ ಆಗಿ ಯೋಚನೆ ಮಾಡುವಂಥ ಸರ್ಕಾರಗಳಿದ್ದಾಗ ಪುಸ್ತಕದ ಬಗ್ಗೆ ಅವ್ರಿಗೆ ಪ್ರೀತಿ ಇರುತ್ತೆ. ಪುಸ್ತಕದ ದ್ವೇಷ ಮಾಡುವಂಥ ಜನಗಳು ಅಧಿಕಾರಕ್ಕೆ ಬಂದರೆ ಅವಾಗ ಏನಾಗುತ್ತೆ? ನೀವು ಅವ್ರನ್ನೇ ನಂಬ್ಕೊಂಡು ಕೂತ್ಕೊಳ್ಳೋದಾದ್ರೆ ಜನಗಳನ್ನ ಮರಿತಾ ಇದ್ದೀರಿ ಅಂತ ಅರ್ಥ. ಇವತ್ತು ನಿಮಗೆ ಗೊತ್ತಿದೆ ಪುಸ್ತಕೋದ್ಯಮದ ಸಂಕಷ್ಟಗಳ ಬಗ್ಗೆ ನಾನು ಹೆಚ್ಚು ಮಾತಾಡಕ್ಕೆ ಹೋಗಲ್ಲ, ಯಾಕೆಂದರೆ ನನಗಿಂತ ಹೆಚ್ಚು ಆ ಕ್ಷೇತ್ರದಲ್ಲಿ ಪರಿಣಿತರಾಗಿ ತುಂಬ ತೊಂದರೆಗಳನ್ನು ಅನುಭವಿಸ್ತಾ ಇರೋವಂಥವ್ರು ನೀವು. ಅದಕ್ಕಾಗಿ ಒಂದು ಸಂಘಟನೆಯನ್ನು ಮಾಡಿಕೊಂಡು ಅದರ ಮೂಲಕ ಈ ಪುಸ್ತಕೋದ್ಯಮಕ್ಕೆ ಯಾವ್ಯಾವ ಆತಂಕಗಳಿದಾವೋ ಅದನ್ನು ಬಗೆಹರಿಸೋಕ್ಕೆ ಸಾಧ್ಯವ ಅನ್ನುವಂಥದ್ದನ್ನು ಯೋಚನೆ ಮಾಡಬೇಕಾಗಿದೆ. ಅದನ್ನು ಎಲ್ಲರೂ ಸೇರ್ ಮಾಡಬೇಕು. ಈಗ ಒಂದು ಪುಸ್ತಕೋದ್ಯಮ ಅದನ್ನು ಉದ್ಯಮ ಅಂತ ಕರೆಯೋದೇ ಬೇಡ ಅಂತ ಪೂರ್ಣಿಮಾ ಮೇಡಮ್ ಹೇಳಿದ್ರು. ಆದರೆ ಅದನ್ನು ಉದ್ಯಮವಾಗಿಯೂ ನೋಡೋದಾದರೆ ಇದರೊಳಗೆ ಎಲ್ಲರೂ ಸೇರ್ತಾರೆ. ಮೊದಲಿಗೆ ಲೇಖಕ ಬರ್ತಾನೆ, ಅವನು ಬರೆದ್ರೆ ಅದು ಪುಸ್ತಕವಾಗಿ ರೂಪುಗೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಆಮೇಲೆ ಓದುಗರು ಇರ್ತಾರೆ, ಮುದ್ರಕರು ಇರ್ತಾರೆ, ವಿತರಕರು ಇರ್ತಾರೆ, ಮಾರಾಟಗಾರರು ಇರ್ತಾರೆ, ಹೀಗೆ ನಾನಾ ರೀತಿಯವರು. ಒಂದು ಮುದ್ರಣ ಕೇಂದ್ರ ಅಂತಂದರೆ ಸಾಮಾನ್ಯವಾದ್ದಲ್ಲ. ಅಲ್ಲಿ ಎಷ್ಟೊಂದು ಜನ ಕೆಲಸ ಮಾಡ್ತಾ ಇರ್ತಾರೆ. ಮೊಳೆ ಜೋಡಿಸೋರು ಹಿಂದೆಲ್ಲ, ಈಗ ಟೈಪ್ ಸೆಟ್ ಮಾಡೋದ್ರಿಂದ ಹಿಡಿದು ಪುಟಗಳನ್ನು ವಿನ್ಯಾಸ ಮಾಡೋದ್ರಿಂದ ಹಿಡಿದು ಪೇಜ್ ಲೇಔಟ್ ಮಾಡೋದು ಮತ್ತು ಪ್ಲೇಟ್ ಮೇಕಿಂಗ್. ಇದೆಯಾ ಪ್ಲೇಟ್ ಮೇಕಿಂಗು? ಈಗಲೂ ಇದೆಯಾ? ಹೌದಾ? ಅದು ಪ್ರಿಂಟಿಂಗು, ಇವೆಲ್ಲ ಮುದ್ರಣ ಯಂತ್ರಗಳು ಆಗಿರುವ ಸಾಧನೆ ಇದೆಯಲ್ಲ, ಪ್ರತಿ ಕ್ಷಣಕ್ಕೂ ಬದಲಾಗ್ತಾ ಇರುತ್ತೆ. ಆಶ್ಚರ್ಯ ಆಗುತ್ತೆ. ಪ್ರತಿ ಕ್ಷಣವೂ ಕೂಡ ಮುದ್ರಣದ ಆಧುನಿಕತೆ, ವಿಜ್ಞಾನ ಇವೆಲ್ಲವೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ಬದಲಾಗ್ತಾ ಇರೋದ್ರಿಂದ ಒಂದು ಸರಿ ಯಾವುದೋ ಒಂದು ಮೊತ್ತದ ಬಂಡವಾಳವನ್ನು ಹಾಕಿದ್ರೆ ಇನ್ನು ಕೆಲವೇ ದಿನಗಳಲ್ಲಿ ಅದು ಬದಲಾಗುವಂಥ ಪರಿಸ್ಥಿತಿ ಬರುತ್ತೆ. ಇವೆಲ್ಲವೂ ಕೂಡ ಒಂದು ರೀತಿಯಲ್ಲಿ ಸವಾಲುಗಳು. ಮುದ್ರಣ ಯಂತ್ರದ ಅಗತ್ಯ ಎಷ್ಟು ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಅಕಸ್ಮಾತ್ ಮುದ್ರಣ ಯಂತ್ರಗಳೇ ನಮ್ಮಲ್ಲಿರಲಿಲ್ಲ ಅಂದಿದ್ರೆ ಇವತ್ತಿಗೂ ನಾವು ತಾಳೆಗರಿಗಳ ಮೇಲೆ ಬರ್ಕೊಂಡು ಕೂತ್ಕೋಬೇಕಾಗಿತ್ತು. ಲಂಕೇಶು ತಮ್ಮ ಶಿಷ್ಯರಿಗೆ ಒಂದು ಪ್ರಶ್ನೆ ಕೇಳೋರು ಯಾವಾಗಲೂ, ನಾವೆಲ್ಲ ಹೋಗಿ ಎದುರುಗಡೆ ಕೂತ್ಕೊಂಡಾಗ, ಬಸವಣ್ಣನಿಗೆ ಏನ್ರೇ ಬೇಕಾಗಿತ್ತು ಅಂತ. ನಾವು ಮುಗ್ಧ ಬಾಲಕರಾಗ ಬಸವಣ್ಣನಿಗೆ ಏನು ಬೇಕಾಗಿತ್ತು ಯೋಚನೆ ಮಾಡಿದ್ರೆ ಆಮೇಲೆ ಅವರೇ ಹೇಳೋರು, ಗೊತ್ತಾಗಲಿಲ್ಲ ಸರಿ ಹೇಳಿ ಅಂದರೆ, ಬಸವಣ್ಣನಿಗೆ ಒಂದು ಪ್ರಿಂಟಿಂಗ್ ಪ್ರೆಸ್ ಬೇಕಾಗಿತ್ತು. ಬಸವಣ್ಣನಿಗೆ ಪ್ರಿಂಟಿಂಗ್ ಪ್ರೆಸ್ ಇದ್ದಿದ್ರೆ ಆ ಕಾಲದಲ್ಲಿ ಆ ವಚನಗಳು ಎಷ್ಟು ಇನ್ನೂ ಗಟ್ಟಿಯಾಗಿ ಮತ್ತು ವ್ಯಾಪಕವಾಗಿ ಜನರ ಕೈಗೆ ಸಿಗ್ತಾ ಇದ್ದು ಅನ್ನೋಂಥದ್ದನ್ನು ಯೋಚನೆ ಮಾಡಿದ್ರೆ ಲಂಕೇಶ್ 800 ವರ್ಷದ ಹಿಂದಕ್ಕೆ ಹೋಗಿ ಯೋಚನೆ ಮಾಡ್ತಾರೆ. ಅಂದರೆ ಮುದ್ರಣ ಯಂತ್ರಗಳ ಅಗತ್ಯ ಎಷ್ಟು ಮುಖ್ಯ ಅನ್ನೋದು ಅದರ ಮೂಲಕ ಗೊತ್ತಾಗುತ್ತೆ. ನಮಗೆ ಎಷ್ಟೋ ಪ್ರಾಚೀನ ಕನ್ನಡ ಕಾವ್ಯಗಳು ಇವತ್ತಿಗೂ ಸಿಕ್ಕಿಲ್ಲ. ಸಿಗದಲ್ಲೇ ಇರೋದಕ್ಕೆ ಕಾರಣ ಏನು ಅಂದರೆ ಅವು ತಾಳೆಗರಿಗಳಲ್ಲಿದ್ದೋ, ಮುದ್ರಣ ಆಗಿರಲಿಲ್ಲ. ನಿಮಗೆ ಧಾರ್ಮಿಕ ಗ್ರಂಥಗಳು ಯಾವ್ಯಾವುದಿದ್ದೋ ಅವೆಲ್ಲವೂ ಯಥೇಚ್ಛವಾಗಿ ಸಿಗ್ತವೆ. ನಿಮಗೆ ಪಂಪನ ವಿಕ್ರಮಾರ್ಜುನ ವಿಜಯಕ್ಕಿಂತ ಆದಿಪುರಾಣ ಜಾಸ್ತಿ ಸಿಗುತ್ತೆ. ರನ್ನನ ಗದಾ ಯುದ್ಧಕ್ಕಿಂತ ಅಜಿತನಾಥ ಪುರಾಣ ಜಾಸ್ತಿ ಸಿಗುತ್ತೆ. ಸೊ ಹೀಗೆ ಆಮೇಲೆ ಕುಮಾರವ್ಯಾಸನಂತೂ ಸಿಕ್ಕಾಪಟ್ಟೆ ಸಿಗುತ್ತೆ. ಯಾಕೆಂದರೆ ಅದು ಧಾರ್ಮಿಕವಾದಂಥ ಒಂದು ನೆಲೆ ಒಳಗಡೆ ಆ ಕಾವ್ಯಗಳು, ಅದು ಭಕ್ತಿಯುಗದ ಕಾವ್ಯ ಆಗಿದ್ದರಿಂದ ಹೆಚ್ಚು ಪ್ರತಿಗಳಾಗ್ತಾ ಇದ್ದೋ. ಅಥವಾ ಯಾರೋ ಒಬ್ಬ ಅತ್ತಿಮಬ್ಬೆ ಅಂತವರು ರನ್ನನ ಆಕೆ ಕೂಡ ಮಾಡೋದು ಯಾವುದು ಅಂತಂದರೆ ಅಜಿತನಾಥ ಪುರಾಣ ಒಂದೇ 1000 ಪ್ರತಿ ಮಾಡಿಸಿ ಎಲ್ರಿಗೂ ಹಂಚ್ತಾಳೆ. ಆದರೆ ಗದಾ ಯುದ್ಧವನ್ನು ಅಷ್ಟು ಮಾಡೋಕ್ಕೋಗಲ್ಲ, ಅದೊಂದು ಲೌಕಿಕ ಕಾವ್ಯ ಅಂತ ಹೇಳಿ ಅವರು ತೀರ್ಮಾನ ಮಾಡಿಬಿಡ್ತಾ ಇದ್ರು. ಆದರೆ ಇವೆಲ್ಲವೂ ಉಳ್ಕೊಂಡವು. ಇನ್ನು ಎಷ್ಟೋ ಉಳ್ಕೊಂಡಿಲ್ಲ. ನಮಗೆ ಪಂಪನ್ನೇ ನಾವು ಮೊದಲನೇ ಕವಿ ಅಂತ ಅಂದ್ಕೊಂಡಿದ್ದೀವಿ. ಸುಮಾರು 6ನೇ ಶತಮಾನದಲ್ಲಿ ಒಬ್ಬ ಮಹತ್ವದ ಕವಿ ಇದ್ದ. ಅವನ್ನ ಕವಿರಾಜ ಮಾರ್ಗದಲ್ಲಿ ಉಲ್ಲೇಖಿಸಲಾಗಿದೆ. ಕೇಶಿರಾಜನ ಶಬ್ದಮಣಿ ದರ್ಪಣದಲ್ಲಿ ಉಲ್ಲೇಖಿಸ ತುಂಬ ಜನ ಇದ್ರು. ಅಸಗ ಇರಬಹುದು, ಗುಣನಂದಿ ಇರಬಹುದು, ಅಥವಾ ದುರ್ವಿನೀತ 6ನೇ ಶತಮಾನದಲ್ಲಿದ್ದಂಥ ತಲಕಾಡಿನ ಗಂಗ ಸಾಮ್ರಾಜ್ಯದ ಚಕ್ರವರ್ತಿಯಾಗಿದ್ದವನು. ಅವನೊಂದು ಮಹಾಕಾವ್ಯವನ್ನು ಬರೆದಿದ್ದಾನೆ. ಆ ಕಾವ್ಯದ ಕೋಟ್ಗಳು, ಪದ್ಯಗಳನ್ನು ಇಲ್ಲಿ ಶಬ್ದಮಣಿ ದರ್ಪಣ, ಕವಿರಾಜ ಮಾರ್ಗ ಇಲ್ಲಿ ಕೋಟ್ ಮಾಡಲಾಗಿದೆಯೇ ಹೊರತು ಆ ಕೃತಿ ಸಿಕ್ಕಿಲ್ಲ. ಅಕಸ್ಮಾತ್ ನಮ್ಗೇನಾದರೂ ಅದು ಸಿಕ್ಕಿದ್ರೆ ಪಂಪನ್ನ ಹುಡುಕಿ ಕೊಟ್ಟಂಥ BL ರೈಸ್ ಥರದವನು ಮತ್ತೇನಾದರೂ ಇಲ್ಲಿ ಬಂದು, ನಾವಂತೂ ಹುಡುಕಾಗಲ್ಲ, ನಾವು ಭಾರಿ ಸೋಮಾರಿಗಳು, ಜಡಗೊಂಡಂಥ ಮನಸ್ಥಿತಿಯವರಾಗ್ಬಿಟ್ಟಿದ್ದೀವಿ. ನಮಗೆಲ್ಲ ಅನೇಕ ಇದನ್ನು ಹಾಕ್ಕೊಂಡಿರ್ತೀವಿ, ಬೌಂಡ್ರಿಗಳನ್ನು. ನಾನು ಇಷ್ಟೇ ಮಾಡಬೇಕು, ಇದಕ್ಕಿಂತ ಇನ್ನೊಂದು ಹೋಗಂಗಿಲ್ಲ, ನಾನು ಈ ಧರ್ಮದ್ದೇ ಕೆಲಸ ಮಾಡಬೇಕು, ನಾನು ಈ ಜಾತಿಯದೇ ಕೆಲಸ ಮಾಡಬೇಕು, ಇದರಿಂದ ಆಚೆಗೆ ಹೋಗಂಗಿಲ್ಲ, ಇನ್ನೊಬ್ಬರ ಕಡೆ ನೋಡೋ ಹಾಗಿಲ್ಲ. ಈ ಥರ ಒಂದು ಮನಸ್ಥಿತಿಯನ್ನು ನಾವು ನಾವೇ ಬೇಲಿಗಳನ್ನು ಹಾಕ್ಕೊಂಡಿರುವ ಕಾರಣದಿಂದಾಗಿ ಪಂಪನಂಥವ್ರನ್ನ ಹುಡುಕಕ್ಕಾಗಿರಲಿಲ್ಲ ನಮಗೆ. 1898ರಲ್ಲಿ BL ರೈಸ್ ಪಂಪನ್ನ ಹುಡುಕಿಕೊಡೋದು ಅಂದರೆ ಲೆಕ್ಕ ಹಾಕಿ. ಅದಕ್ಕೆ ಮೊದಲೇ ಪಂಪ ಇದ್ನಲ್ಲ, ಪಂಪನ ಕೃತಿಗಳಿದ್ವಲ್ಲ, ಯಾಕೆ ಹುಡುಕಿರಲಿಲ್ಲ? ಯಾಕೆ ಹುಡುಕಲಿಲ್ಲ? ಅವತ್ತು ನಮ್ಮಪ್ಪ ನಮ್ಮ ತಾತ ಮುತ್ತಾತರಿಗೆ ವಿದ್ಯೆ ಇರಲಿಲ್ಲ.
ಅವರಿಗೆ ಪಂಪ ಅಂದ್ರೂ ಗೊತ್ತಾಗ್ತಿರ್ಲಿಲ್ಲ, ಚಂಪಾ ಅಂದ್ರೂ ಗೊತ್ತಾಗ್ತಿರ್ಲಿಲ್ಲ. ಆದರೆ ಅದರೊಳಗೆ ಪಾಂಡಿತ್ಯ ಗಳಿಸ್ಕೊಂಡಿದ್ದಂಥವ್ರು ಅದನ್ನ ಪಂಪನನ್ನ ನೆಗ್ಲೆಕ್ಟ್ ಮಾಡಿದ್ರ ಏನು, ಯಾಕೆ ಹುಡುಕ್ಲಿಲ್ಲ ಅನ್ನೋಂಥದ್ರ ಬಗ್ಗೆ ಅನುಮಾನಗಳು ಬರ್ತವೆ. ಆಮೇಲೆ ದುರ್ವಿನೀತಂದು ಅದೇ ಕಥೆ ಆಗಿದೆ, ಅಂಥವ್ನು ಸಿಕ್ಲಿಲ್ಲ. ಅಕಸ್ಮಾತ್ ನೀವು ಆ ಕಾಲದೊಳಗೆ ಏನಾದರೂ ಮುದ್ರಣ ಯಂತ್ರಗಳು ಇದ್ದು ಅಂದ್ರೆ ಎಲ್ಲೋ 1,000 ಕಾಪಿ ಪ್ರಿಂಟ್ ಆಗಿರೋದು ಯಾರ್ದೋ ಒಂದು ಮನೆಯೊಳಗಡೆ ಒಂದು ಕಾಪಿ ಸಿಗೋದು. ಮುದ್ರಣ ಯಂತ್ರ ಆವಿಷ್ಕಾರಗೊಂಡ ಮೇಲೂ ಮುದ್ರಣ ಆಗಿರೋ ಎಷ್ಟೋ ಪುಸ್ತಕಗಳು ಈಗ ಸಿಗ್ತವೆ ಅಂತೇನಿಲ್ಲ. ತುಂಬಾ ಜನ ನಮ್ಮ ಹಳೆಯ ಕಾಲದ ಲೇಖಕರು, 100 ವರ್ಷದ ಹಿಂದಿನ ಲೇಖಕರ ಪುಸ್ತಕಗಳು ಬೇಕು ಅಂದ್ರೆ ತುಂಬಾ ತಡಕಾಡಬೇಕಾಗತ್ತೆ, ಹುಡುಕಾಡಬೇಕಾಗತ್ತೆ, ಸಿಗೋದಿಲ್ಲ. ಅಪರೂಪದ ಪುಸ್ತಕಗಳು ಹೀಗೆ ಕಣ್ಣಿಗೆ ಮರೆಯಾಗಿ ಹೋಗ್ತವೆ. ಅಂಥದನ್ನ ಸಂಗ್ರಹ ಮಾಡೋದು, ಮೇಡಮ್ ಹೇಳಿದ್ರಲ್ಲ ಮ್ಯೂಸಿಯಂ, ಇದು ಪುಸ್ತಕಗಳ ಇದ್ರೊಳಗೆ ಸಂದರ್ಭದಲ್ಲೂ ಈ ಸಮಸ್ಯೆ ಇರೋದನ್ನ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಇರ್ಲಿ, ಇವೆಲ್ಲ ಒಂದು ರೀತಿಯ ಸಮಸ್ಯೆಗಳಾದ್ರೆ ಮುದ್ರಣ ಇದಕ್ಕೆ ಬಂದಿರುವಂತ ಕಷ್ಟಗಳಿದಾವಲ್ಲ, ಇದನ್ನ ಹೇಗೆ ಬಗೆಹರಿಸೋದು? ಸಾಮಾನ್ಯವಾಗಿ ಏನಾಗಿತ್ತು ಇಲ್ಲಿವರೆಗೆ ಅಂತಂದ್ರೆ ಒಂದು 20-25 ವರ್ಷದಿಂದ ಈಚೆಗೆ ಲೈಬ್ರರಿ ಅವರು 300 ಪುಸ್ತಕ ತಗೊಳ್ಳೋದು ಅಂತೇನೋ ಶುರುವಾಗಿ ಅದಕ್ಕೊಂದು ಕಮಿಟಿ ಮಾಡೋರು, ಸದಸ್ಯರು ಮಾಡೋರು, ಅದು ಆಯ್ಕೆ ಮಾಡಿದ್ದನ್ನ ವರ್ಷದಲ್ಲಿ 7-8 ಸಾವಿರ ಪುಸ್ತಕಗಳು ಮುದ್ರಣ ಆಗ್ತವೆ. ಈ ಮುದ್ರಣಗೊಂಡವರಲ್ಲಿ ಆಯ್ಕೆ ಮಾಡಿಕೊಂಡು 300 ಪ್ರತಿಯನ್ನು ಅವ್ರು ತಗೋಬೇಕು. ಅದು ಏನು, ಅವ್ರಿಗೆ ಯಾವುದೋ ಇನ್ನೊಂದು ಲೈಬ್ರರಿ ಸೆಸ್ ಅಂತ ಇರುತ್ತೆ, ಆ ಸೆಸ್ಗೆ ಸರಿಯಾದ ಲೆಕ್ಕ ಶೀರ್ಷಿಕೆ ಇರಲ್ಲ, ಯಾವ ಅಕೌಂಟ್ ಅಲ್ಲ ದುಡ್ಡು ಇಡಬೇಕು ಅನ್ನೋದು ಸರ್ಕಾರಕ್ಕೆ ಅಥವಾ ಅದನ್ನು ನಿಭಾಯಿಸುವಂತ ಅಧಿಕಾರಿಗಳಿಗೆ ಗೊತ್ತಿರಲ್ಲ. ಅದಕ್ಕೆ ಸರಿಯಾದಂತ ಒಂದು ಲೆಕ್ಕ ಶೀರ್ಷಿಕೆಯನ್ನು ಮಾಡಿದ್ರೆ ಎಲ್ಲ ಆಗ್ತದೆ. ಆದರೆ ಸಂಗ್ರಹದ ಹಣವನ್ನ ಬೇರೆ ಉದ್ದೇಶಗಳಿಗಾಗಿ ಅವರು ಬಳಸ್ತಾ ಇರೋದ್ರಿಂದ ಮತ್ತು ನಾವು ಜೋರಾಗಿ ಕೇಳ್ತಾ ಇಲ್ಲ, ನಾವು ಜೋರಾಗಿ ಕೇಳದಲ್ಲೇ ಇರೋದ್ರಿಂದ ಕಷ್ಟ ಆಗಿದೆ. ನೀವು ಸಂಘಟಿತರಾಗಿ ಜೋರಾಗಿ ಕೇಳಿದಾಗ ಯಾವುದೇ ಸಮಸ್ಯೆಗಳು ಕೂಡ ಯಾವುದೇ ಸರ್ಕಾರ ಆದರೂ ಬಗ್ಗೋದಕ್ಕೆ ಸಾಧ್ಯ ಇದೆ. ಆಮೇಲೆ ಹಿಂದೆ ಏನಾಗಿತ್ತು ಅಂತಂದ್ರೆ, ಈ ಸರ್ಕಾರ ಬರೋದಕ್ಕಿಂತ ಹಿಂದಿನ ಸರ್ಕಾರದಲ್ಲೇ ಇವೆಲ್ಲ ಶುರುವಾಗಿರೋದು. ನೀವು ಗಮನಿಸಬೇಕಾದಂತ ಸ್ವಲ್ಪ ಸಾಹಿತ್ಯ ಅಕಾಡೆಮಿ ಅಂತ ಸಂಸ್ಥೆಗೆ ಹಿಂದೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದ ಕಾಲದಲ್ಲಿ 1.5 ಕೋಟಿ ಅನುದಾನ ಕೊಡೋರು. ಇವರು ಬಂದು ನೆಕ್ಸ್ಟ್ ಬಂದಂತ ಸರ್ಕಾರ ಏನ್ ಮಾಡ್ತು, ಅದನ್ನ 80 ಲಕ್ಷಕ್ಕೆ ಇಳಿಸ್ತು. ಇವಾಗ ಸಿದ್ದರಾಮಯ್ಯನವ್ರು ಕೇಳಿದ್ರೆ ಯಾವಾಗಲೂ 80 ಲಕ್ಷ ಕೊಡ್ತಾ ಇದ್ರೆ ಈಗಲೂ ತಗೊಂಡೋಗ್ರಯ್ಯ, ಅವ್ರು ಮಾಡ್ಲಿಲ್ವ, ನೀವು ಮಾಡಕ್ಕಾಗಲ್ವ ಅನ್ನೋ ರೀತಿ ಒಳಗೆ ಅವ್ರ ಧೋರಣೆ ಇದೆ. ನಮ್ದು ಹಾಳಾಗೋಗ್ಲಿ ಸಾಹಿತ್ಯ ಅಕಾಡೆಮಿದು. ಈ ಪುಸ್ತಕ ಪ್ರಾಧಿಕಾರದ ಮೊನ್ನೆ ಒಂದು ಸಭೆಗೆ ಹೋಗಿದ್ದೆ, ಅಧ್ಯಕ್ಷರನ್ನು ಕೇಳಿದೆ ನಾನು, ನಿಮ್ಗೆ ಎಷ್ಟು ಅನುದಾನ ಕೊಡ್ತಾ ಇದ್ರೆ? ಅವ್ರಿಗೆ 60 ಲಕ್ಷ ಅಷ್ಟೇ. 60 ಲಕ್ಷದಲ್ಲಿ 40 ಲಕ್ಷ ರೂಪಾಯಿ ಅವ್ರ ಸಿಬ್ಬಂದಿಗೆ ಇದಕ್ಕೆಲ್ಲ ಸಂಬಳ ಕೊಡಬೇಕು. ಇನ್ನು 20 ಲಕ್ಷದಲ್ಲಿ ಪ್ರಕಟಣೆ, ಮುದ್ರಣ, ಆಮೇಲೆ ಕಾರ್ಯಕ್ರಮ, ಅವಾರ್ಡು ಇವೆಲ್ಲ ಮಾಡೋದು, ಪ್ರಶಸ್ತಿಗಳು ಇವೆಲ್ಲ ಸೇರಿಸಿ ಮಾಡಬೇಕಾಗಿದೆ. ನಮ್ದಾದ್ರೂ ಸಾಹಿತ್ಯ ಅಕಾಡೆಮಿಗೆ ಹೆಂಗೆ ಅಂತಂದ್ರೆ 80 ಲಕ್ಷ ಕೊಡ್ತಾರೆ, ನಾವು ಅದ್ರೊಳಗೆ 20 ಲಕ್ಷನ ಸಂಬಳಗಳಿಗೆ ಅಂತ ಎತ್ತಿರ್ತೀವಿ. ಇನ್ನು 20 ಲಕ್ಷವನ್ನ ಮುದ್ರಣಗಳು, ಪುಸ್ತಕ ಹೊಸದಾಗಿ ಪ್ರಿಂಟ್ ಮಾಡ್ತಿರ್ತೀವಲ್ಲ ಅದಕ್ಕೆ, ಇನ್ನು 20 ಲಕ್ಷ ಅವಾರ್ಡ್ ಫಂಕ್ಷನ್ಗೆ, ಮತ್ತೆ ಒಂದು 20 ಲಕ್ಷದಲ್ಲಿ ಕಾರ್ಯಕ್ರಮ ಮಾಡ್ತೀವಿ. ಅದರಲ್ಲೂ ನಾವೆಲ್ಲ ಸ್ವಲ್ಪ ಒಂಚೂರು ಯೋಚನೆ ಮಾಡೋ ಶಕ್ತಿ ಇರೋದ್ರಿಂದ 5,000 ರೂಪಾಯಿ ಒಳಗೆ ಒಂದು ಕಾರ್ಯಕ್ರಮ ಆಗೋ ರೀತಿಯಲ್ಲಿ ಮಾಡೋದ್ರಿಂದ ಅದು ವ್ಯಾಪಕವಾಗಿ ಎಲ್ಲ ಕಡೆ ಹೋಗೋದು ಸಾಧ್ಯ ಆಗಿದೆ. ಬೇರೆ ಅಕಾಡೆಮಿಗಳಿಗೆ ಆಗಲ್ಲ. ಅದು ಬೇರೆ ಅಕಾಡೆಮಿಗಳಿಗೆ ಒಂದು ನಾಟಕ ಮಾಡಿಸ್ಬೇಕು ಅಂದ್ರೆ ಮಿನಿಮಮ್ 50,000 ಇಲ್ಲದೆ ಆಗಲ್ಲ. ಒಂದು ಸಂಗೀತ ಅಕಾಡೆಮಿಯವರು ಸಂಗೀತ ಕಚೇರಿ ಮಾಡಬೇಕು ಅಂದ್ರೆ ಕಲಾವಿದರಿಗೆ 2 ಲಕ್ಷ 1 ಲಕ್ಷ ಇದನ್ನ ಸಂಭಾವನೆ ಕೊಡ್ಬೇಕಾಗ್ತದೆ. ನಮ್ಮ ಕವಿಗಳು ತುಂಬಾ ಉದಾರಿಗಳು, ಪಾಪ ಅವರು ಕೊಟ್ಟರು ತಗೊಳ್ತಾರೆ, ಕೊಡದೇ ಇದ್ರು ಹಾಗೆ ಬಂದ್ಬೇಕಾರೆ ಅಷ್ಟೇ. ಸೊ ಹಾಗಾಗಿ ಅಲ್ಲ, ಸದಸ್ಯರ ಕಷ್ಟ ಏನು ಮೇಡಮ್, ಸದಸ್ಯರಿಗೆ ಪಾಪ ಅವ್ರದ್ದೇ ಖರ್ಚಾಗ್ತಾ ಇರುತ್ತೆ. ಅಲ್ಲೆಲ್ಲ ಗುಲ್ಬರ್ಗದಿಂದ ಬರ್ತಾನೆ, ಅವ್ನಿಗೆ 750 ರೂಪಾಯಿ ಎಷ್ಟು ರವಿ ಮೆಂಬರ್ಸ್ಗೆ, ಬೆಂಗಳೂರು ನಾವು ಅದು ಇರಲ್ಲ. ಸೊ ಈ ತರ ಇರೋದ್ರಿಂದಾಗಿ ನಮ್ಮಂತವ್ರಿಗೆ ನಡೆಯುತ್ತೆ. ಆಮೇಲೆ ನಮ್ಗೆ ಸ್ವಲ್ಪ ಹೊಸ ಯೋಜನೆಗಳು ರೂಪಿಸೋದ್ರಿಂದ ಸರ್ಕಾರ ವಿಶೇಷವಾದ ಅನುದಾನಗಳನ್ನ ಸಾಹಿತ್ಯ ಅಕಾಡೆಮಿ ಕೊಡ್ತಾ ಇದೆ. ಈಗ ಮಹಿಳಾ ಮಂಗಡೆ ಅಂತ ಹೇಳಿದ್ರು 50 ಪುಸ್ತಕ ರೆಡಿ ಇದೆ. ನಾನು ಮುಖ್ಯಮಂತ್ರಿಗಳ ಡೇಟ್ ಕಾಯ್ತಾ ಇದ್ದೀನಿ ಬಿಡುಗಡೆ ಮಾಡೋದಕ್ಕೆ ಅಂತ ಹೇಳಿ. ಅದಕ್ಕೆ ಸರ್ಕಾರ 30 ಲಕ್ಷ ಕೊಟ್ಟಿದೆ. ಆಮೇಲೆ ಕನ್ನಡ ಭಾರತಿ ಅಂತ ಒಂದು ಯೋಜನೆ 150 ಪುಸ್ತಕ ಮಾಡ್ತಾ ಇದೀವಿ. ಅಂದ್ರೆ ಕರ್ನಾಟಕದ ತುಂಬಾ ಮುಖ್ಯವಾದಂತ ವ್ಯಕ್ತಿತ್ವಗಳು, ಆ ಪರ್ಸನಾಲಿಟಿಗಳನ್ನ ಚಾರಿತ್ರಿಕ ಕಾಲಘಟ್ಟದಿಂದಲೂ ಎಲ್ಲಾ ಕ್ಷೇತ್ರದ ವ್ಯಕ್ತಿಗಳನ್ನು ಹುಡುಕಿ ಅವ್ರ ಬಗ್ಗೆ ಪುಸ್ತಕಗಳನ್ನ ಬರೆಸ್ತಾ ಇದೀವಿ. ಅದಕ್ಕೆ 50 ಲಕ್ಷವನ್ನ ಬಡ್ಜೆಟ್ ಅಲ್ಲೇ ಅನೌನ್ಸ್ ಮಾಡಿದ್ರು. ಬೇರೆ ಅಕಾಡೆಮಿಗಳಿಗೆ ಅದಿಲ್ಲ. ಆಮೇಲೆ ಬಡ್ಜೆಟ್ ಅಲ್ಲಿ ಇನ್ನೊಂದು ಏನ್ ಮಾಡಿದ್ರು ಅಂದ್ರೆ, ನಮ್ಗೆ ಸೌಹಾರ್ದ ಕರ್ನಾಟಕ ಅಂತ ಅನೌನ್ಸ್ ಮಾಡಿದ್ರು, ಅದಕ್ಕೆ 50 ಲಕ್ಷ ಕೊಟ್ಟರು. ಸೌಹಾರ್ದ ಕರ್ನಾಟಕದ ಕಾನ್ಸೆಪ್ಟ್ ಬಹಳ ಚೆನ್ನಾಗಿದೆ. ಏನು ಅಂತಂದ್ರೆ, ಹಿಂದೆ ಕುವೆಂಪು ಅವರು ಮೈಸೂರು ಯೂನಿವರ್ಸಿಟಿ ಕುಲಪತಿಗಳಾಗಿದ್ದಾಗ ಪ್ರಸಾರಾಂಗದ ಮೂಲಕ ಪ್ರಚಾರೋಪನ್ಯಾಸ ಮಾಲೆ ಅಂತ ಮಾಡೋರು. ಒಬ್ಬ ತಜ್ಞರನ್ನ ಆಯ್ಕೆ ಮಾಡೋ, ಕೃಷಿ ಇರ್ಬೋದು, ವಿಜ್ಞಾನ ಇರ್ಬೋದು, ತಂತ್ರಜ್ಞಾನ ಇರ್ಬೋದು, ಸಾಹಿತ್ಯ, ಸಂಗೀತ, ರಂಗಭೂಮಿ, ಯಾವುದೇ ಕ್ಷೇತ್ರ,
ತಜ್ಞನ್ ಕರೆದು ನೋಡಪ್ಪ ಇಂಥ ಕಡೆ ಹೋಗಿ ಒಂದು ಉಪನ್ಯಾಸ ಕೊಡು, ಆ ಉಪನ್ಯಾಸವನ್ನ ಬರ್ಕೊಂಡು ಬಂದ್ರೆ ನಾವು ಒಂದು ಪುಸ್ತಕ ಮಾಡ್ತೀವಿ ಮಾಡೋರು. ಅದು ಎಷ್ಟು 4 ಅಣೆ ಇಡೋರು, ಸಣ್ಣ ಸಣ್ಣ ಪುಸ್ತಕ. ನಾವೆಲ್ಲ ಓದಿ ಬೆಳೆದಿರೋದು ಆ ಪುಸ್ತಕಗಳನ್ನ. ನಮ್ಗೆ ಎಂಥ ಒಂದು ತಿಳುವಳಿಕೆಯನ್ನ ಆ ಪುಸ್ತಕ ಆ ಕಾಲದಲ್ಲಿ, ಅದು 4 ಅಣೆ ಕೊಡಕ್ಕೂ ಆಗ್ತಿರಲಿಲ್ಲ ನಮ್ಗೆ. ಪುಟ್ವಾತ್ ಮೇಲೆ ಹೋಗಿ 10 ಪೈಸೆ 15 ಪೈಸೆ ಕೊಡ್ತಾರೆ, ಹುಡುಕ್ಬಿಟ್ಟು ಅದು ತಗೊಬಂದು ಓದುವಂತ ಕೆಲಸ ಮಾಡ್ತಾ ಇದ್ವಿ. ಆ ಮಾದರಿ ಒಳಗಡೆ ಈಗ ಸಾಹಿತ್ಯ ಅಕಾಡೆಮಿ ಏನ್ ಮಾಡ್ತಾ ಇದೆ, ಸೌಹಾರ್ದ ಕರ್ನಾಟಕ ಅಂತ ಒಂದು ಸೀರೀಸ್. ಅಂದ್ರೆ ಕೆಲವು ಸೌಹಾರ್ದ ಪರಿಕಲ್ಪನೆಗಳಿದಾವಲ್ಲ ನಮ್ಮ ಜನರ ಬದುಕಿನಲ್ಲಿ, ಸಾಹಿತ್ಯ ಇರ್ಬೋದು, ಸಂಸ್ಕೃತಿ ಇರ್ಬೋದು, ಚರಿತ್ರೆ, ಇಲ್ಲೆಲ್ಲೋ ಇರುವ ಈ ಸೌಹಾರ್ದದ ಎಳೆಗಳನ್ನ ಹುಡುಕಿ ಅದನ್ನ ಒಬ್ಬ ವ್ಯಕ್ತಿಗೆ ಹೇಳ್ತೀವಿ, ಒಂದು ಸಬ್ಜೆಕ್ಟ್ ಮಾಡಿರ್ತೀವಿ, ಆ ಸಬ್ಜೆಕ್ಟ್ ಕೊಟ್ಬಿಟ್ಟು ನೀವು ಇಂಥ ಕಡೆ ಹೋಗಿ ಉಪನ್ಯಾಸ ಮಾಡಬೇಕು. ಉಪನ್ಯಾಸ ಮಾಡೋದ್ರ ಜೊತೆಗೆ ಅಲ್ಲಿ ಸಭಿಕರನ್ನು ನಾವೇ ಸೇರಿಸಿರ್ತೀವಿ ಅಕಾಡೆಮಿಯಿಂದ. ಬೇರೆ ಬೇರೆ ಸಂಘ ಸಂಸ್ಥೆಗಳ ಸಹಾಯವನ್ನು ತಗೊಂಡು ಸೇರಿಸಿರ್ತೀವಿ. ಅಲ್ಲಿ ಏನು ಚರ್ಚೆ ಮಾಡಿ ಆ ಸಂವಾದದಿಂದ ಇನ್ನಷ್ಟು ಮಾಹಿತಿಗಳು ನಿಮಗೆ ಸಿಕ್ಕಿದ್ರೆ ಅದನ್ನು ಈ ಪ್ರಬಂಧದೊಳಗೆ ಸೇರಿಸಿ ಬರ್ಕೊಡಿ. ಅದನ್ನ ನಾವು ತಗೊಂಬಂದು ಪುಸ್ತಕ ಮಾಡ್ತೀವಿ. ಅದು 100 ಪುಸ್ತಕಗಳ ಒಂದು ಯೋಜನೆ ನಡೀತಾ ಇದೆ. ಹೀಗೆ ಬಿಡಿ. ಇದೆಲ್ಲ ಯಾಕೆ ಹೇಳಿದೆ ಅಂತಂದ್ರೆ, ಸರ್ಕಾರ ಏನೋ ಮಾಡ್ತೀವಿ ಅಂತಂದ್ರೆ ನಮ್ಮಂಥವ್ರಿಗೆ ಖಂಡಿತ ಬೆಂಬಲ ಕೊಡ್ತದೆ ಅನ್ನೋದಕ್ಕೆ ಇವು ಸಾಕ್ಷಿಗಳಾಗಿ ನಿಲ್ತವೆ. ಇನ್ನು ಮುಂದಕ್ಕೂ ಬೇರೆ ಬೇರೆ ತರದ ಯೋಜನೆಗಳು ರೂಪಿಸ್ತಾ ಇದೀವಿ. ಮುಖ್ಯವಾಗಿ ಇವರು ನೇಗಿಲ ಯೋಗಿ ಅಂತ ಹೇಳಿದ್ರೆ ಅದು ಬೇಸಾಯದ ಬದುಕು ಅಂತ, ರೈತರ ಬಗ್ಗೆ ಏನಾದರೂ ಮಾಡಬೇಕು ಅಂತ ಒಂದು ಯೋಜನೆ ಇದೆ. ಆಮೇಲೆ ಮಕ್ಕಳಿಗೆ ಸಚಿತ್ರ ಪುಸ್ತಕಗಳನ್ನ ಪ್ರಿಂಟ್ ಮಾಡಿಸೋದ್ರ ಮೂಲಕ ಪಂಪನ ವಿಕ್ರಮಾರ್ಜುನ ವಿಜಯ, ಆದಿಪುರಾಣ, ಹರಿಶ್ಚಂದ್ರ ಕಾವ್ಯ ಅಥವಾ ಕುಮಾರವ್ಯಾಸನ ಕರ್ನಾಟಕ ಭಾರತ ಕಥಾಮಂಜರಿ, ಆಮೇಲೆ ಕುವೆಂಪು ಅವರ ಮದುಮಗಳು ಇರ್ಬೋದು, ದೇವನೂರು ಮಹಾದೇವರ ಕುಸುಮ ಬಾಲೆ ಇರ್ಬೋದು, ಅಥವಾ ಸಿದ್ಲಿಂಗಯ್ಯನವರ ಊರುಕೇರಿ ಇರ್ಬೋದು, ಅಥವಾ ಲಂಕೇಶರ ಮುಸ್ಸಂಜೆ ಕಥಾ ಪ್ರಸಂಗ, ಹಿಂಗೆ ಯಾವ ನಮ್ಮ ಕಾಲದ ಲೇಖಕರವರೆಗೂ ಇವರೆಲ್ಲರನ್ನು ಹುಡುಕಿ ಚಿತ್ರಗಳ ಸಮೇತ ಅದಕ್ಕೊಂದು ಸಣ್ಣ ಸಣ್ಣ ಟಿಪ್ಪಣಿಗಳನ್ನ ಬರೆಸಿ ಚಿತ್ರ ಬಹುವರ್ಣದಲ್ಲಿ ಮುದ್ರಣ ಮಾಡಿ ಮಕ್ಕಳಿಗೆ ಕೊಟ್ರೆ ಅವು ಬಹಳ ಖುಷಿಯಿಂದ ಓದ್ತಾರೆ. ಇದನ್ನ ನಾನು ಎಲ್ಲಿ ನೋಡಿದ್ದೆ ಅಂತಂದ್ರೆ, ನಮ್ಮ ಕನಕ ಅಧ್ಯಯನ ಪೀಠದಲ್ಲಿ ಚಿಕ್ಕಣ್ಣ ಮಾಡಿದ್ರು. ಅವರು ಹರಿಭಕ್ತ ಸಾರವನ್ನ, ಮೋಹನ ತರಂಗಿಣಿಯನ್ನ, ರಾಮಧಾನ್ಯ ಚರಿತೆಯನ್ನ ಆ ಥರ ಮಾಡಿದ್ರು. ಅದು ತಗೊಂಬಂದು ನನ್ನ ಮೊಮ್ಮಗನಿಗೆ ಓದ್ದೆ ನಾನು, 3 ವರ್ಷದವನು. ಅವನು ಅದನ್ನ ಅವ್ನಿಗೇನು ಓದಕ್ಕೆ ಬರ್ತಿರ್ಲಿಲ್ಲ, ಕೇಳಿಸ್ಕೊಳ್ತಾ ಇದ್ದ. ಆಮೇಲೆ ತಿರ್ಗಾ ವಾಪಸ್ ಅವ್ನಿಗೆ ಕೊಟ್ಟರೆ ನಾನು ಹೇಳಿರೋ ಕತೆ ನೆನ್ಪಿಟ್ಕೊಂಡು ಚಿತ್ರ ತೆಗೆರು, ಈಗ ಬಾಣಾಸುರನು ಬಂದ ಅಂತ ಏನೋ ಹೇಳೋನು ಅವನು. ಆಗ ರಾಕ್ಷಸನ ಚಿತ್ರ ನೋಡ್ತಿದ್ದಂಗೆ. ಸೊ ಈ ತರ ಮಕ್ಕಳಿಗೆ ಆಗ್ಲಿಂದಲೇ ಓದುವ ಬಗ್ಗೆ ಒಂದು ರೀತಿಯಾಗಿ ನಾವು ಅವರಿಗೆ ಟ್ರೈನ್ ಅಪ್ ಮಾಡ್ತಾ ಹೋದ್ರೆ, ಅಥವಾ ಇದನ್ನ ಅವ್ರ ಮನಸ್ಸಿಗೆ ತುಂಬ್ತಾ ಹೋದ್ರೆ, ಈ ಕಲ್ಪನೆ ನಿಜವಾಗ್ಲೂ ಮಕ್ಕಳನ್ನ ಸಾಹಿತ್ಯದ ಕಡೆ ಕರ್ಕೊಂಬರಕ್ಕೆ ಸಾಧ್ಯ ಇದೆ. ಆಮೇಲೆ ಮುದ್ರಣ ಕ್ಷೇತ್ರದೊಳಗಡೆ ಏನು ಆತಂಕ ಇದೆ ಅಂತ ಹೇಳ್ತಾರಲ್ಲ, ಅದು ಕೆಲವು ಸರಿ ಅವಾಸ್ತವ ಅಂತ ಅನ್ಸುತ್ತೆ. ಕೆಲವು ಸರಿ ನೋಡಿ, ಪುಸ್ತಕ ಓದೋರೇ ಯಾರು ಇಲ್ಲ, ಪುಸ್ತಕ ಪ್ರಿಂಟ್ ಮಾಡೋದು ವೇಸ್ಟು. ನನಗೇ ಹೇಳೋರು, ನಾನು ಈ ರವಿ ಗೊತ್ತು 92ನೇ ಇಸ್ವಿಲ್ ನಮ್ಮ ಪ್ರತಿಭಾ ಎಲ್ಲ ಪಾಪ ಇವರೆಲ್ಲ ನನ್ನ ಪುಸ್ತಕ ಎಲ್ಲ ತಗೊಂಡೋಗಿ ಅವರೇ ಮಾರ್ಕೊಂಡು ದುಡ್ಡು ಕೊಟ್ಟಿದ್ರು ನನಗೆ, ಪ್ರತಿಭಾ ಇವೆಲ್ಲ. ರವಿನೂ ಅದೇ ಮಾಡಿದ್ದ. ಸೊ ಏನು ಅಂತಂದ್ರೆ ನನಗೆ ಎದುರಿಸ್ಬಿಟ್ರು, ನೀನು ಈ ಪುಸ್ತಕ ಎಲ್ಲ ಪ್ರಿಂಟ್ ಮಾಡಿದ್ರೆ 500 ಕಾಪಿ ಮಾಡಿಸು, ಅದಕ್ಕಿಂತ ಜಾಸ್ತಿ ಮಾಡಿಸಿದ್ರೆ ಯಾರು ಕೊಂಡ್ಕೊಳ್ಳಲ್ಲ ಅಂತ. ನಾನು ಒಂದು 1000 ಕಾಪಿ ಪ್ರಿಂಟ್ ಮಾಡಿಸ್ದೆ. ಅದು ಕಲರ್ ಇದ್ರೊಳಗೆ DTP, ಅವಾಗಿನ್ನೂ ಕಂಪ್ಯೂಟರ್ ಅದೆಲ್ಲ ಹೊಸದಾಗಿ ಎಂಟ್ರಿ ಆಗಿತ್ತು, ದೇಶಕೋಶದ. ಸೊ ಅದನ್ನ ಪ್ರಿಂಟ್ ಮಾಡಿಸಿದಾಗ 6 ತಿಂಗಳು ಖಾಲಿ ಆಗೋಯ್ತು. ಇವರೆಲ್ಲ 10, 20 ಇವರೇ ತಗೊಂಡ್ರೆ ಏನಾಯ್ತು ನಾನು. ಅಂದ್ರೆ ಓದುವ ಜನ ಇದ್ದಾರೆ, ಅದನ್ನ ತಲುಪಿಸುವ ಜನ ಇದ್ದಾರೆ, ಪ್ರೀತಿಸುವ ಜನ ಇದ್ದಾರೆ, ನಾವು ಅವರನ್ನ ಮುಟ್ಟಿಲ್ಲ. ಓದುವ ಜನ ಇದ್ದಾರೆ ಇವತ್ತಿಗೂ. ಇಲ್ಲಾಂದ್ರೆ ಸುಮ್ನೆ ತೇಜಸ್ವಿ ಅವರ ಕರ್ವಾಲ ಕಾದಂಬರಿ 100 ಪ್ರಿಂಟ್ ಆಗ್ತಿತ್ತಾ? ಭೈರಪ್ಪನವ್ರ ಪುಸ್ತಕಗಳು ಎಷ್ಟು ಪ್ರಿಂಟ್ ಆಗ್ತಾ ಇದಾವೆ, ಎಷ್ಟು ಸರಿ ಪ್ರಿಂಟ್ ಆಗ್ತಾ ಇದಾವೆ? ನನ್ನ ಪುಸ್ತಕವೇ ಕವನ ಸಂಕಲನ ಯಾರು ಓದಲ್ಲ ಅಂತ ಹೇಳಿದ್ರೆ ಅದು 4 ಪ್ರಿಂಟ್ ಆಗಿದೆ ಇಲ್ಲಿವರೆಗೆ. ಅದು ಈಗಲೂ ಪ್ರತಿಗಳು ಸಿಗೋದು ಕಷ್ಟ, ಮತ್ ಮಾಡಿಸ್ಬೇಕು. ನಾನು ಸುಮ್ಮನೆ ಯಾಕೆ ಇವ್ರನ್ನೆಲ್ಲ ಕೇಳೋದು ಅಂತ ಸುಮ್ಮನೆ ಇದು ಬಿಟ್ಟಿರ್ತೀನಿ ಅಷ್ಟೇ ಹೊರತು ಬೇರೆ ಇನ್ನೇನಿಲ್ಲ. ಓದಿ ನೀವು ಸರಿಯಾದ ರೀತಿಯಲ್ಲಿ ಜನರಿಗೆ ಕೊಟ್ಟರೆ ಜನ ಓದ್ತಾರೆ ಅನ್ನೋದಕ್ಕೆ ಇವೆಲ್ಲ ಸಾಕ್ಷಿ. ಆಮೇಲೆ ಲೈಬ್ರರಿ ಇದೆಯಲ್ಲ, ಲೈಬ್ರರಿ ಮೇಲೆ ಡಿಪೆಂಡ್ ಆಗೋದು ಒಂದು ರೀತಿಯಲ್ಲಿ ಉದ್ಯಮಕ್ಕೆ ಒಂದು ಲಾಭದಾಯಕ ಇದೆ ಸರಿ. ಎಷ್ಟು ದಿವಸ ಅಂತ ಅವ್ರ ಮೇಲೆ ಡಿಪೆಂಡ್ ಆಗೋದು? ಇಂಥ ಸರ್ಕಾರಗಳು ಡೆಮಾಕ್ರೆಟಿಕ್ ಆಗಿ ಯೋಚನೆ ಮಾಡುವಂಥ ಸರ್ಕಾರಗಳಿದ್ದಾಗ ಪುಸ್ತಕದ ಬಗ್ಗೆ ಅವ್ರಿಗೆ ಪ್ರೀತಿ ಇರುತ್ತೆ. ಪುಸ್ತಕದ ದ್ವೇಷ ಮಾಡುವಂಥ ಜನಗಳು ಅಧಿಕಾರಕ್ಕೆ ಬಂದರೆ ಅವಾಗ ಏನಾಗುತ್ತೆ? ನೀವು ಅವ್ರನ್ನೇ ನಂಬ್ಕೊಂಡು ಕೂತ್ಕೊಳ್ಳೋದಾದ್ರೆ ಜನಗಳನ್ನ ಮರಿತಾ ಇದ್ದೀರಿ ಅಂತ ಅರ್ಥ. ಜನಗಳ ಬಳಿಗೆ ನಾವು ಹೋಗಬೇಕಾಗಿದೆ, ಅದಕ್ಕೆ ಬೇಕಾದ ತಂತ್ರಗಳನ್ನು ನಾವು ಹುಡುಕಬೇಕಾಗಿದೆ, ಹೊಸ ಇದನ್ನು ಹುಡುಕಬೇಕಾಗಿದೆ. ಲೈಬ್ರರಿಗೆ ಪುಸ್ತಕ ಅವ್ರು ತಗೊಳ್ಳಲ್ಲ ಅಂದರೆ ಹೋರಾಟಗಳನ್ನ ಮಾಡಬೇಕು. ನಾವೆಲ್ಲರೂ ಕೈ ಜೋಡಿಸ್ತೀವಿ, ನಾವೆಲ್ಲರೂ ನಿಮ್ಮ ಜೊತೆಲಿ ಇರ್ತೀವಿ. ಆಮೇಲೆ ರವಿ ಇನ್ನೊಂದು ಹೇಳಿದ್ರು ನನಗಿದನ್ನ, ನಮ್ಮ ಅಂಕಿತಾ ಪ್ರಕಾಶನ್ಗ ಯಾರು ಪ್ರಕಾಶ್ ಕಂಬತ್ತಳ್ಳಿ ಕೂಡ ನಮ್ಮ ಕಚೇರಿಗೆ ಬಂದು ಹೇಳಿದ್ರು. ನಾನು ಯೋಚನೆ ಮಾಡಿದೆ, ಹಿಂದೆ ಇತ್ತು ಏನಿತ್ತು, ಅವ್ರು ಹೇಳಿದ್ದೇನು ಅಂದರೆ, ನೀವು ಅವಾರ್ಡ್ ಕೊಡ್ತೀರಿ, ಪ್ರಿಂಟ್ ಮಾಡಿರೋರು ಪಬ್ಲಿಷ್ ಮಾಡಿರೋರು ನಾವು,
ಈ ಲೇಖಕರಿಗೆ ಕೊಟ್ಬಿಡ್ತೀರಿ, ಅವರು ತಗೊಂಡು ಹೋಗ್ತಾರೆ, ನಮಗೆ ಇಲ್ಲ. ಆಮೇಲೆ ಯೋಚನೆ ಮಾಡಿ ನಾನು ನಮ್ಮ ರಿಜಿಸ್ಟ್ರಾರು ಅವ್ರ ಜೊತೆ ಎಲ್ಲ ಮಾತಾಡಿದೆ, ಏನು ಪ್ರಕಾಶಕರಿಗೆ ಏನು ಮಾಡಬಹುದು ಸಾಹಿತ್ಯ ಅಕಾಡೆಮಿಯಿಂದ ಅಂತೇಳಿ. ಆಮೇಲೆ ಅದು ಅವಾರ್ಡ್ ಸಂದರ್ಭದೊಳಗಡೆ ಬಹಳ ಕ್ಲಿಷ್ಟಕರವಾಗಿದೆ. ಏನು ಅಂತಂದರೆ 7,000 ಪುಸ್ತಕಗಳು ಪ್ರಿಂಟ್ ಆಗ್ತವೆ ಅಂತ ಇಟ್ಕೊಳ್ಳಿ, ಅದರೊಳಗೆ ಒಂದು 2-3 ಸಾವಿರನಾದರೂ ಜನ ನಮ್ಗೆ ಅವಾರ್ಡ್ ಕೊಡಿ ಅಂತ ನಮ್ಗೆ ತಂದು ಕೊಡ್ತಾರೆ, 4 ಪ್ರತಿ ಕೊಡ್ತಾರೆ. ಸೊ ಆ 2-3 ಸಾವಿರ ಜನ ನಾವು ಪುಸ್ತಕಗಳನ್ನ ಕೊಂಡ್ಕೊಳಕ್ಕೆ ಹೋದ್ರೆ ಸಾಹಿತ್ಯ ಅಕಾಡೆಮಿಗೆ ಅವಾರ್ಡ್ ಕೊಡೋ ದುಡ್ಡೆಲ್ಲ ಪುಸ್ತಕಕ್ಕೆ 20 ಲಕ್ಷ ಇದೆ, ಅದನ್ನ ಇಲ್ಲೇ ಕೊಡಬೇಕಾಗ್ತದೆ. ಆಯಿತು, ನಾವು ನಮ್ಮ ಸ್ಥಾಯಿ ಸಮಿತಿಯವರು ಏನು ಮಾಡ್ತಾರೆ, 10 ಮುಖ್ಯವಾದ ಪುಸ್ತಕಗಳನ್ನ ಆಯ್ಕೆ ಮಾಡ್ತಾರೆ ಮೊದಲ ಹಂತದಲ್ಲಿ. ಆ 10 ಪುಸ್ತಕಗಳ ಒಂದೊಂದು ಪ್ರಕಾರದಲ್ಲಿ ಲೇಖಕರ ಹತ್ರ 4 ತಗೊಂಡಿರ್ತೀವಿ ನಾವು. ಆಮೇಲೆ ಒಂದೊಂದು ಪ್ರಕಾರದಲ್ಲಿ 10 ಪುಸ್ತಕಗಳನ್ನ ಆಯ್ಕೆ ಮಾಡಿ ಅದನ್ನು 3 ಜನ ಜೂರಿಸಿಗೆ ಕಳಿಸ್ತೀವಿ. ಆ 3 ಜನ ಜೂರಿಸಿಗೆ ಕಳಿಸಿದಾಗ ಅವ್ರು ಅದನ್ನ ಓದ್ಬಿಟ್ಟು ಅಂಕ ಹಾಕ್ತಾರೆ. ಆ ಟೈಮ್ ಒಳಗಡೆ ಈ 10 ಒಂದೊಂದು ಪ್ರಕಾರದಲ್ಲಿ 10 ಪುಸ್ತಕ ಆಯ್ಕೆ ಮಾಡ್ತೀವಲ್ಲ, ಅದನ್ನಾದ್ರೂ 10 ಪುಸ್ತಕ ತರಿಸ್ಕೊಳ್ಳೋಕ್ಕೆ, ಅಂದರೆ 3 ಪುಸ್ತಕ ತರಿಸ್ಕೊಳ್ಳೋಕ್ಕೆ ಮೊದಲು ಒಂದೇ ಕಾಪಿ ತಗೊಂಡಿರೋದು, ಯಾವ್ದು ಆಯ್ಕೆ ಆಗುತ್ತೋ ಅದನ್ನ 10 ಪುಸ್ತಕ ಕಳಿಸ್ರಿ ಅಂತ ರವೀಂದ್ರನಾಥ್ ಅಂತ ಹೇಳೋದು, ಅಥವಾ ಇನ್ಯಾರಿಗೋ ಪ್ರಕಾಶಕರಿಗೆ ಹೇಳೋದು, ಆಶಾರೋಗು ಕಳಿಸ್ರಿ 10 ಪುಸ್ತಕ ನಿಮ್ದು. ಇವ್ರೇನ್ ಮಾಡ್ತಾರೆ, ಓ ನಮ್ದು ಮೊದಲ ಹಂತದಲ್ಲಿ ಕ್ಲಿಯರ್ ಆಗಿದೆ, ನಾವೀಗ ಇನ್ನು ಮುಂದಕ್ಕೆ ಅವಾರ್ಡ್ ತಗೊಳಕ್ಕೆ ಏನ್ ಮಾಡಬೇಕು, ಇದು ನಮ್ಮ ರಿಜಿಸ್ಟ್ರಾರ್ ಸಾರ್ ಹಿಂಗಾಗತ್ತೆ ಸರ್, ಏನ್ ಮಾಡೋದು. ನನಗೂ ಅದಕ್ಕೆ ಏನು ಹೊಳಿಲಿಲ್ಲ. ಮುಂದಕ್ಕೆ ಏನಾದ್ರು ಹೊಳೆದಿದ್ರೆ ಏನೋ ಮಾಡಕ್ ಸಾಧ್ಯ ಇತ್ತೇನೋ ಗೊತ್ತಿಲ್ಲ, ಅದು ಹೊಳಿಲಿಲ್ಲ. ಬಟ್ ಇವೆಲ್ಲವೂ ವಾಸ್ತವ ಅಂಶಗಳು. ಇನ್ನ ಪ್ರಕಾಶಕರಿಗೆ ಅವಾರ್ಡ್ ಕೊಡಬೇಕು ಅಂತ ಹೇಳಿದ್ರು, ಅದಕ್ಕಾಗಿ ಒಂದು ಪುಸ್ತಕ ಪ್ರಾಧಿಕಾರ ಅಂತ ಇದೆಯಲ್ಲ, ಸರ್ಕಾರ ಅದನ್ನು ಮಾಡಿದೆಯಲ್ಲ. ಪುಸ್ತಕ ಪ್ರಾಧಿಕಾರದಲ್ಲಿ ಪುಸ್ತಕ ಸೊಗಸು, ಮುದ್ರಣ, ಆಮೇಲೆ ಕವರ್ ಪೇಜು, ಡಿಸೈನು, ಇವೆಲ್ಲದಕ್ಕೂ ಅಲ್ಲಿ ಅವಾರ್ಡ್ ಇದೆ. ಮತ್ತು ನಾವೇನಾದ್ರೂ ಇಲ್ಲಿ ಶುರು ಮಾಡೋದು ಅಂತಂದ್ರೆ ಮತ್ತೆ ಅವ್ರ ಪಾಪ ಮಾನಸಿಕ ಕೋಪ ಬರುತ್ತೆ, ಏನ್ರಿ ನಮ್ಮ ಇದಕ್ಕೂ ನೀವು ಕೈ ಹಾಕ್ತಿದ್ದೀರಿ ಅಂತ ಹೇಳಿ. ಸೊ ಇವೆಲ್ಲ ಸಮಸ್ಯೆಗಳಿದಾವೆ. ಇಷ್ಟು ನಡುವೆ ಏನಾದ್ರೂ ಮಾಡ್ಬೋದು ಅಂತ ನೀವು ಯಾರಾದ್ರೂ ಸಲಹೆ ಕೊಟ್ರೆ ಆ ಥರ ಮಾಡೋಕ್ಕೆ ನಾನು ಯೋಚನೆ ಮಾಡಿ ಸಿದ್ಧ ಇದ್ದೀನಿ. ಸರ್ಟಿಫಿಕೇಟ್ ಹೌದು, ಒಂದು ಮೊಮೆಂಟನ್ನು ಸರ್ಟಿಫಿಕೇಟ್ ಪ್ರಕಾಶಕರು ಮುದ್ರಕರು ಎಲ್ಲರಿಗೂ ಸೇರಿ ನೋಡೋಣ ಸರ್. 40-45 ಜನ ಅವಾರ್ಡ್ ತಗೊಳ್ತಾ ಇದ್ದಾರೆ. 27 ಜನ ಸರ್ ನಿಮ್ಮಲ್ಲಿ. 27 ಜನ ಇದಕ್ಕೆ, 10 ಜನ ಗೌರವ ಪ್ರಶಸ್ತಿ, ಸಾಹಿತ್ಯಶ್ರೀ, 5 ಗೌರವ. ಅಲ್ಲ ಟೋಟಲ್ ಎಲ್ಲ ಒಂದೇ ವೇದಿಕೆಯಲ್ಲಿ ಇರ್ತಾರೆ ಸರ್. ಈಗ 5ನೇ ತಾರೀಕಿದೆ. ಇಲ್ಲಿ ಸಾಹಿತ್ಯ ಅಕಾಡೆಮಿ ಕೂಡ ಇವ್ರ ನಿರೀಕ್ಷೆ ಇದೆಯಲ್ಲ, ಸಾಹಿತ್ಯ ಅಕಾಡೆಮಿನೂ ಇವ್ರದೇ ಅಲ್ಲ. ಏನಾದ್ರು ಮಾಡ್ಬೇಕು ಅವ್ರಿಗೂ. ಅವಾರ್ಡ್ ಮುಗಿಯುತ್ತೆ, 3 ಪುಸ್ತಕದಲ್ಲಿ ಯಾವ್ದೋ ಒಂದಕ್ಕೆ ಬರುತ್ತೆ. ಇನ್ನು 10 ಪುಸ್ತಕ ನೀವು ಕಳ್ಸಿರ್ತೀರಲ್ಲ, ಆ 10 ಪುಸ್ತಕನ ಆಫ್ಟರ್ ಅವಾರ್ಡ್ ಪರ್ಚೇಸ್ ಮಾಡ್ಬೋದು ನೀವು. ಪುಸ್ತಕಗಳ 10 ಪ್ರತಿನ ಇವಾಗ ನೀವು ಫಂಕ್ಷನ್ ಮಾಡಿ ಕೊಟ್ಬಿಟ್ಟಿರ್ತಾರೆ ಮೇಡಮ್. ಅಲ್ಲ ಕೊಟ್ಬಿಡ್ಲಿ, ಆ 10 ಪುಸ್ತಕ ನೀವು ಸೆಲೆಕ್ಟ್ ಮಾಡ್ತಿರಲ್ಲ ಜ್ಯೂರಿ ಕೊಡಕ್ಕೆ, ಆ 10 ಪುಸ್ತಕಗಳ 10 ಕಾಪಿಯನ್ನ ಈ ಅವಾರ್ಡ್ ಫಂಕ್ಷನ್ ಆದ್ಮೇಲೆ ಪರ್ಚೇಸ್ ಮಾಡಿ. ಇಲ್ಲ ಅವಾರ್ಡ್ ಫಂಕ್ಷನ್ ಆದ್ಮೇಲೆ ಆದ್ರೆ ನಾವು ಜ್ಯೂರಿಸ್ಗೆ ಯಾವಾಗ ಕೊಡೋದು? 4 ಪ್ರತಿಯನ್ನ ಲೇಖಕರೇ ಮೊದಲೇ ತಂದು ಕೊಡ್ತಾರೆ. ನಾವು ಅಕಾಡೆಮಿಯಲ್ಲಿ ಒಂದು ಪ್ರತಿ ಇಟ್ಕೊಳ್ತೀವಿ, ಇನ್ನು 3 ಪ್ರತಿಯನ್ನ ಜೂರಿಸಿ ಕಳಿಸ್ತೀವಿ. ಅದು ಗೊತ್ತಾಯ್ತು ನಂಗೆ. ಆಮೇಲೆ ಇನ್ನೇನು ಇಲ್ವಲ್ಲ, ಅಲ್ಲಿ ಮುಗಿದೋಗಿದೆಯಲ್ಲ ಕೆಲಸ. ಅಲ್ಲ ನೀವು ಇಟ್ಕೊಳ್ಬೇಕು ಅಂದ್ರಲ್ಲ, ಸಾಹಿತ್ಯ ಅಕಾಡೆಮಿಗೆ ಮತ್ತೆ ಯಾಕೆ ಪುಸ್ತಕ ಕೊಡ್ಬೇಕಾಗಿದ್ರೆ? ನಾವು ಸಾಹಿತ್ಯ ಅಕಾಡೆಮಿ 1 ಪುಸ್ತಕ ಯಾಕೆ ಇಟ್ಕೊಳ್ತೀವಿ ಅಂತಂದ್ರೆ, ನಾಳೆ ಯಾರೋ ಕೇಳ್ತಾರೆ ಈ ಪುಸ್ತಕಕ್ಕೆ ಯಾಕ್ರಿ ಅವಾರ್ಡ್ ಕೊಟ್ಟಿದ್ದೀರಿ, ಯಾವ್ದು ಅದು ಪುಸ್ತಕ ತೋರಿಸುತ್ತಾ? ಒಂದೊಂದೇ ಪುಸ್ತಕ 10 ಏನಂದ್ರೆ ಪುಸ್ತಕ ಕೊಂಡ್ಕೊಳ್ಳೋದ್ರ ಮೂಲಕ ಪ್ರಕಾಶಕರನ್ನು ಉತ್ತೇಜಿಸಿ ಅಂತ ಅವರ ಉದ್ದೇಶ. ಅಲ್ಲ 10 ಪುಸ್ತಕ ಅಂದ್ರೆ ಸುಮಾರು ಒಂದು 27 ಪ್ರಕಾರಗಳು, ಅದರೊಳಗೆ 270 ಪುಸ್ತಕ ಆಗ್ತವೆ. ಇವೆಲ್ಲ ಏನೋ ಇದೆ ಬಿಡಿ, ಅದನ್ನ ಆಮೇಲೆ ನಿಮ್ಮಲ್ಲಿ ಬಂದು ನಿಮ್ಮ ಗೋಡೌನ್ ನಲ್ಲಿ ಕುತ್ಕೊಳ್ಳೋದು ಇಲ್ಲ, ರೀಡರ್ಸ್ಗೆ ತಲುಪಲ್ಲ. ಅಕಾಡೆಮಿಯವರು ಅದೇ ಅಲ್ಲ. ಇವನ್ನ ಆಮೇಲೆ ಏನ್ ಮಾಡ್ತೀವಿ ನಾವು ಅಂದ್ರೆ, ಈ ಒಂದೊಂದು ಪ್ರತಿ ಇರ್ತದಲ್ಲ, ಈ ಒಂದೊಂದು ಪ್ರತಿನ ಮತ್ತು 10 ಪುಸ್ತಕ ಆಯ್ಕೆ ಮಾಡಿ ಇವ್ರಿಗೆ ಕಳಿಸಿರ್ತೀವಿ 3 ಜನಕ್ಕೆ, 270 ಪ್ರತಿ. ಇನ್ನು 2000 ಪುಸ್ತಕ ಇದಾವಲ್ಲ ಎಲ್ಲ ಕಳಿಸಿದ್ದವರು, ಅದು ನಮ್ಮ ಗೋಡೌನ್ ಇರುತ್ತೆ. ಯಾರೇ ಕೇಳಿದ್ರು, ಯಾವುದೋ ಸ್ಕೂಲು, ಕಾಲೇಜು, ಲೈಬ್ರರಿ ಕೇಳಿದ್ರೆ ಉಚಿತವಾಗಿ ಅವರಿಗೆ ಆ ಪುಸ್ತಕಗಳನ್ನ ಕೊಡಲಾಗ್ತದೆ. ಸೊ ಇದು ಈ ತರದೊಂದು ವ್ಯವಸ್ಥೆ ಸದ್ಯಕ್ಕೆ ಅಕಾಡೆಮಿಯಲ್ಲಿದೆ. ಪ್ರಥಮ 3 ಪ್ರಶಸ್ತಿ ಕೊಡ್ತಿರೋದು ಸರ್ ಲೇಖಕರಿಗೆ,
ಅದನ್ನ ಪ್ರಕಟ ಮಾಡಿದಂತಹ ಪ್ರಕಾಶಕರಿಗೂ ಕೊಡಿ ಸರ್ಟಿಫಿಕೇಟ್ ಆದ್ರೂ ಕೊಡಿ. ಅದನ್ನ ಈಗ ಸರ್ಟಿಫಿಕೇಟ್ ಅಂತ ಕೇಳ್ತಾ ಇದ್ದಾರೆ. ಅಲ್ಲ ಇದು ಇನ್ನೊಂದಿದೆ ನೋಡಿ, ನಾನೇ ನಿಮ್ಗೊಂದು ಸಲಹೆ ಕೊಟ್ಬಿಡ್ತೀನಿ. ಬೇರೆ ಕೊಡಕ್ಕಾಗಿಲ್ಲ. ನಾನೇ ಇಲ್ಲ ರವಿ, ಅಲ್ಲ ಇದು ಸಾಹಿತ್ಯ ಶ್ರೀ ಇದೆಲ್ಲ, ಹ್ಮ್. ಅಲ್ಲಿ ನೀವು ಪರಿಚಾರಕ್ಕೆ ಒಬ್ಬ ಪ್ರಕಾಶಕ. ಕೊಡ್ತೀರಾ, ಅಲ್ಲಿ ಒಬ್ಬ ಪ್ರಕಾಶಕರಿಗೆ ಕೊಡಬಹುದು. ಪ್ರಕಾಶಕರು ಅಂದ್ರೆ ಮುದ್ರಕರು ದೊಡ್ಡ ದೊಡ್ಡ ಎಲ್ಲರೂ ಪ್ರಕಾಶಕರಿಗೆ ಒಂದೊಂದ್ ಬಿಟ್ಟು, ಸಂಚೆ ಒಂದೊಂದು. ಈಗಾಗ್ಲೇ ಪ್ರಾಧಿಕಾರದ ಅವಾರ್ಡ್ ತಗೊಂಡಿರ್ತಾರಲ್ಲ ದೊಡ್ಡ ಅವ್ರನ್ನ ಹೊರತುಪಡಿಸಿ ಬೇರೆ ನೋಡೋಣ. ಪ್ರಕಾಶಕರಲ್ಲಿ ಸಾಹಿತ್ಯ ಶ್ರೀನ ಒಂದು ಜಾಸ್ತಿ ಅದರಲ್ಲಿ ಮಾಡ್ಬೋದು. ಒಂದು ಈಗ ಪರಿಚಾರಿಕೆ ಇದೆ. ಮಾಡೋದ್ ಬೇಡ, ಆ ಒಂದು ಒಂದನ್ನ ಪರಿಚಾರಿಕೆಗೆ ಮೇಡಮ್ ಹೇಳ್ತಾರೆ ಆಯ್ತು. ಅದು ನೋಡೋಣ. ಒಂದೊಂದು ವರ್ಷ ಒಬ್ಬೊಬ್ರು consider ಮಾಡಿ. ಇದೆ ಸರ್. ಆ, ವಾರ್ತಾ ಇಲಾಖೆಯಲ್ಲಿ ಪ್ರಕಟವಾದಂತಹ ಅತ್ಯುತ್ತಮ ಪುಸ್ತಕ ಏನು ಪ್ರಕಟ ಮಾಡ್ತಾರೆ ಅವಾರ್ಡ್ ಬರುತ್ತೋ ಅದರ ಪ್ರಕಾಶಕರಿಗೂ ಅವ್ರು ಕರೆದ ಅವಾರ್ಡ್ ಕೊಡ್ತಾರೆ. ಓಕೆ. ಸೊ ನಾನು ಏನು ಅಂತಂದ್ರೆ ಏನ್ ಮಾಡ್ಬೋದು ಅಂತ ನಾನು ಯೋಚನೆ ಮಾಡಿರೋದನ್ನ ಹೇಳ್ಬಿಡ್ತೀನಿ ನಿಮ್ಗೆ. ಇದು ಸರಿಯಾಗಿದೆ ಅಂತಂದ್ರೆ ನೀವು ಯಾರಾದ್ರೂ ಜೊತೆಗೆ ನಿಂತ್ರೆ ಒಳ್ಳೇದು. ಏನು ಅಂದ್ರೆ ನೀವು ಯಾರಾದ್ರೂ ಒಂದು 5 ಲಕ್ಷ ರೂಪಾಯಿ ದತ್ತಿ ಇಟ್ರೆ ಸಾಹಿತ್ಯ ಅಕಾಡೆಮಿ ಏನ್ ಮಾಡುತ್ತೆ, 25,000 ರೂಪಾಯಿ ಅವಾರ್ಡ್ ಅನ್ನು ಅವರಿಗೆ ಪ್ರಕಾಶಕರಿಗೆ ಅಂತಾನೆ ಕೊಡೋಕೆ ಸಾಧ್ಯ ಇದೆ. ಎಲ್ಲರೂ ಹೊರಗಡೆ ಹೋಗಿ ಅಲ್ಲ ನೀವು ಇದಕ್ಕೆ ಕೆಲವರಿಗೆ ಇದೆ ಬಹಳ ದೊಡ್ಡ ವಿಷಯ ಅಲ್ಲ. ತುಂಬಾ ಜನ ನಮ್ಮಲ್ಲಿ ಇಲ್ಲ, ನಮ್ಮಲ್ಲಿ 9 ಪ್ರಕಾಶಕರು ಹಿಡಿಬೇಕು ದತ್ತಿ. ಯಾರಾದ್ರೂ ಇಡ್ಬೋದು. ಅಲ್ಲ ಅಲ್ಲಿ ಪ್ರಕಾಶಕರು ಕೊಡುವಾಗ ಅಲ್ಲ ಸರ್, ಪ್ರಕಾಶಕರು ಅಂತ ಬೇಡ ಸರ್, ದಯವಿಟ್ಟು ಈ ಕೆಲಸಗಳಲ್ಲಿ ತೊಡಗಿಸ್ಕೊಂಡಂತ ಪ್ರಕಾಶಕರು ಅಥವಾ ಪ್ರೂಫ್ ರೀಡರ್ ಆಗಿರ್ಬೋದು, ಡಿಟಿಪಿ ಮಾಡಿರ್ಬೋದು, ಆರ್ಟಿಸ್ಟ್ ಆಗಿರ್ಬೋದು, ಪುಸ್ತಕೋದ್ಯಮ ಕೆಲಸ ಮುದ್ರಣಕ್ಕೆ ಸಂಬಂಧಪಟ್ಟವರು. ಮುದ್ರಣಕ್ಕೆ ಪ್ರಕಾಶನಕ್ಕೆ ಸಂಬಂಧಪಟ್ಟವ್ರಿಗೆ ಒಂದು ಗೌರವ ಮಾಡಿ ಒಂದೊಂದು ವರ್ಷಕ್ಕೆ ಒಂದೊಂದನ್ನ ಮಾಡ್ತಾ ಬನ್ನಿ ಅಂತ ಅಷ್ಟೇ ಸರ್. ಮಾಡ್ಬೋದು ಆ ತರದ್ದು. ಆಮೇಲೆ ನಮ್ಮಲ್ಲಿ ಈಗಾಗಲೇ 9 ದತ್ತಿ ಇಟ್ಟಿದ್ದಾರೆ. ಯಾರ್ಯಾರು ಪಾಪ ಇಟ್ಟರು, ಚದುರಂಗ ಇಟ್ಟಿದ್ದಾರೆ. ಅವ್ರ ಹೆಸರಲ್ಲಿ ಈ ಸರಿ ಲತಾ ಗುತ್ತಿಗೆ, ಅವ್ರ ಕಾದಂಬರಿ ಹೆಸರು ಚದುರಂಗ, ಅದಕ್ಕೆ ಅದು ಆಯ್ಕೆ ಆಗಿದೆ. ಆಮೇಲೆ ಎಲ್ ಗುಂಡಪ್ಪನವ್ರು ಇಟ್ಟಿದ್ದಾರೆ, ಶ್ರೀನಿವಾಸರಾಜು ಅವ್ರು ಇಟ್ಟಿದ್ದಾರೆ. ಆಮೇಲೆ ಈಗ ಶಾಂತರಸ ಅವ್ರ ಮಕ್ಕಳು ಅವರ ಹೆಸರಲ್ಲಿ ಗಜಲ್ ಪುಸ್ತಕ ಕೊಡಬೇಕು ಅಂತ ಕಳೆದ ಸರಿ ನಮ್ಮಲ್ಲಿ ಇಟ್ಟಿದ್ದಾರೆ. ಮುಂದಿನ ಸರಿಯಿಂದ ಅದನ್ನ ಮಾಡ್ತಾ ಇದ್ದೀವಿ. ಹೀಗೆ ಅನೇಕ ಜನ ಇವರೆಲ್ಲ ನೋಡಿ, ನೀವು ಶಾಂತರಸರು ಬಹಳ ದೊಡ್ಡ ಶ್ರೀಮಂತರೇನಲ್ಲ, ಅಥವಾ ಶ್ರೀನಿವಾಸರಾಜುನು ಬಹಳ ಹಣ ಇತ್ತು ಅಂತ ಏನಲ್ಲ. ಎಲ್ ಗುಂಡಪ್ಪ ಅವ್ರು ವಿದ್ವಾಂಸರು ಅವರು. ಸೊ ಅವ್ರ ಹತ್ರ ಏನಿತ್ತು ಅವರೆಲ್ಲ ಆ ಕಾಲದ, ಆಮೇಲೆ ಆ ಕಾಲದಲ್ಲಿ ಅವ್ರು ಇಟ್ಟಿರೋದೇ 50,000 1 ಲಕ್ಷನ ಇಟ್ಟಿರ್ತಾರೆ. ನಾವ್ ಈಗಲೂ 25,000 ಕೊಡ್ತೀವಿ. ಅಲ್ಲಿ ಬರೋದು 5,000 ಇಂಟ್ರೆಸ್ಟ್ ಬಂದ್ರೆ ಅಕಾಡೆಮಿಯಿಂದ ಉಳಿದ ಹಣವನ್ನ ಸೇರಿಸಿ ಎಲ್ಲಾ ಲೇಖಕರಿಗೂ ಹೇಗೆ ಗೌರವವನ್ನು ತೋರಿಸ್ಬೇಕಾಗಿದೆಯೋ ಹಾಗೆ ಅಕಾಡೆಮಿಯೇ ತನ್ನ ಹಣವನ್ನು ಹಾಕಿ ಕೊಡುತ್ತೆ. ಸೊ ಈ ತರದ ವ್ಯವಸ್ಥೆ ಇದೆ. ಏನಾದ್ರೂ ಸಾಧ್ಯ ಆಗೋದಾದ್ರೆ, ಯಾರಾದ್ರೂ ಮನಸ್ಸು ಮಾಡಿದ್ರೆ ಪ್ರಕಾಶಕರಿಗೂ ಕೂಡ ಆ ಥರದ್ದು ಒಂದು ದತ್ತಿಯನ್ನ ಸ್ಥಾಪನೆ ಮಾಡ್ಬೋದು. ಆಮೇಲೆ ಇನ್ನೊಂದೇನು ಅಂತಂದ್ರೆ, ಮೇಡಮ್ ಹೇಳಿದ್ರು ಅದು ವಿಶೇಷವಾಗಿ ಒಂದು ಮಾಡಬೇಕು ಅಂತಂದ್ರೆ ಇದ್ರೊಳಗೆ ಸಾಹಿತ್ಯಶ್ರೀ ಒಳಗೆ ಒಂದು ಮಾಡ್ಬೋದು. ಬಹಳ ಕಷ್ಟ ಇದೆ ಸಾಹಿತ್ಯಶ್ರೀ ಒಳಗೆ, ಗೌರವ ಪ್ರಶಸ್ತಿ ಒಳಗೆ ನಮ್ಗೆ ಎಷ್ಟು ಇಕ್ಕಟ್ಟು ಆಗ್ತದೆ ಅಂತಂದ್ರೆ, ಎಲ್ಲಾ ವಲಯದವರಿಗೂ ಒಂದೊಂದು ಕೊಡಬೇಕು ಗೌರವ ಪ್ರಶಸ್ತಿಯನ್ನ. ಅಲ್ಲಿ ಬೆಂಗಳೂರು, ಮೈಸೂರು, ಆ ಕಡೆ ಗುಲ್ಬರ್ಗ ವಿಭಾಗ, ಬೆಳಗಾವಿ ವಿಭಾಗ. ನಾನು ಹಂಗೂ ಸ್ವಲ್ಪ ಗುದ್ದಾಡಿ ಏನ್ ಮಾಡಿದೀನಿ, ಬೆಂಗಳೂರು ನಗರಕ್ಕೆ ಒಂದು ಅಂತ 5 ಮಾಡ್ಕೊಂಡಿದ್ದೀನಿ. 5 ಇತ್ತು. ಅದು 5ರೊಳಗೆ ಒಂದೊಂದು ಬೆಂಗಳೂರು ನಗರವನ್ನೇ ಒಂದು ವಲಯ, ಕಂದಾಯ ವಲಯವನ್ನಾಗಿ ಮಾಡಿ 5 ಮಾಡಿದೀವಿ. ಸಾಹಿತ್ಯಶ್ರೀನ ಅದೇ ತರ 2 ಮಾಡ್ತಾ ಇರ್ತೀವಿ. ಸೊ ಇವೆಲ್ಲವೂ ಕೂಡ ಇಕ್ಕಟ್ಟಿನ ಸಂದರ್ಭ. ಆಮೇಲೆ ಇಲ್ಲಿ ಪ್ರಾದೇಶಿಕ ನ್ಯಾಯ ಇರಬೇಕು, ಮಹಿಳೆಯರಿಗೆ ಆದ್ಯತೆ ಇರಬೇಕು, ಸಾಮಾಜಿಕ ನ್ಯಾಯ ಇರಬೇಕು, ಅಲ್ಲಿ ದಲಿತರು ಇರಬೇಕು. ಇತ್ತೀಚೆಗೆ ಅದ್ರೊಳಗೆ ಏನಾಗಿದೆ ಅಂದ್ರೆ ನನಗೆ ಗೊತ್ತಾಗ್ತದೆ, ಬರೀ ದಲಿತರು ಅಂತ ಗೊತ್ತಾಗ್ತಿತ್ತು. ಅದ್ರೊಳಗೆ ಎಡಗೈಗೆ ಬಲಗೈಗೆ ಸಮಾನ ಇದೆ. ಎಲ್ಲೂ ಹೋಗೋದು ಇದು ಹೆಂಗ್ ಹುಡುಕ್ಬೇಕದು, ಅದೇ ನಮ್ಮ ಕೆಲಸ. ಇದು ಬಹಳ ಕಷ್ಟ ಆಗ್ಬೋದು ನಮಗೆ, ಆದ್ರೆ ಅದನ್ನ ಹುಡುಕದಾಗಲೇ ನ್ಯಾಯ ಅನ್ನೋದನ್ನ ಎಲ್ಲರಿಗೂ ತಲುಪಿಸೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂತಂದ್ರೆ ಆಗೋದಿಲ್ಲ. ಈ ಒಂದು ಮನಸ್ಥಿತಿಯನ್ನು ಇಟ್ಕೊಂಡು ನಾವೆಲ್ಲ ಕೆಲಸ ಮಾಡ್ತಾ ಇದ್ದೀವಿ. ನೋಡೋಣ ಮುಂದಿನ ದಿನಗಳಲ್ಲಿ ಪ್ರಕಾಶಕರಿಗೆ ಏನ್ ಮಾಡ್ಬೋದು ಅಂತ ಇನ್ನೂ ಕೆಲವರ ಸಲಹೆಯನ್ನು ತಗೊಂಡು ಅಕಾಡೆಮಿಯಿಂದ ಏನ್ ಮಾಡಕ್ ಸಾಧ್ಯ ಇದೆಯೋ, ನಮ್ಗಿರುವ ಮಿತವಾದಂಥ ಅವಕಾಶಗಳಲ್ಲಿ ಏನ್ ಮಾಡಕ್ ಸಾಧ್ಯವೋ ಅದನ್ನ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಆಮೇಲೆ ಓದುಗರನ್ನ ಇದಾರೆ ಬೇಕಾದಷ್ಟು ಜನ, ಅವ್ರನ್ನ ಹೇಗೆ ತಲುಪಬೇಕು ಅನ್ನೋಂಥದ್ದು ಯೋಚನೆ ಮಾಡಬೇಕು. ಸೊ ಹೊಸ ಓದುಗರಂತೂ ಸಿದ್ಧ ಆಗ್ತಲೇ ಇರ್ತಾರೆ. ಲೇಖಕರು ಸಮೃದ್ಧವಾಗಿದ್ದಾರೆ. ನೀವು ಒಂದು ಅರ್ಥ ಮಾಡ್ಕೊಳ್ಳಿ, ಯಾವುದೇ ಕಾಲಕ್ಕಿಂತಲೂ ನಾವು ಈಗ ಏನು ಬದುಕ್ತಾ ಇದ್ದೀವಿ ಈ ಕಾಲ ಎಷ್ಟು ಸಮೃದ್ಧ. ಯುವ ಲೇಖಕರು ಎಷ್ಟು ಚೆನ್ನಾಗಿ ಬರೀತಾರೆ, ಎಷ್ಟು ಒಳ್ಳೆ ಪದ್ಯಗಳು. ಆ ಮಂಜುಳಾ ಹುಲಿಕುಂಟೆ ಇರ್ಬೋದು, ಅವನು ಚಾಂದ್ ಪಾಷಾ ಇರ್ಬೋದು, ಎಷ್ಟು ಚಂದ ಹೆಸರು. ಕಪಿಲ ಉಮ್ನಾಬಾದೆ ಅವನ ಕಾದಂಬರಿಗಳು, ಅಥವಾ
ವಿಜಯ ಭಾಸ್ಕರ ರೆಡ್ಡಿ ಮುನ್ನೂರ್, ಆ ಮಹಿಪಾಲ್ ರೆಡ್ಡಿ ಮುನ್ನೂರ್ ಮಗ ಎಷ್ಟು ಚೆನ್ನಾಗಿರೋ ಪದ್ಯ ಬರೀತಾನೆ. ದೇವರಾಜ್ ಹುಣಸಿಕಟ್ಟೆ ಅಂತ ಒಬ್ಬ ಹಾವೇರಿಯಲ್ಲಿ, ಎಷ್ಟು ಅದ್ಭುತವಾದ ಹುಡುಗರು ಕವಿತೆಗಳು, ಕಥಾ ಸಂಕಲನಗಳು. ಒಬ್ಬ ದಾವಣಗೆರೆಯವನು ಶ್ರೀಹರ್ಷ ಸಾಲಿಮಠ ಅಂತ, ದಯಾ ಗಂಗನಘಟ್ಟ, ಆ ದಯಾನಂದ್, ಎಷ್ಟು ಚಂದ ಹೆಸರು ಹೇಳ್ಬೇಕು ನಿಮ್ಗೆ. ಎಲ್ಲ ಅದ್ಭುತವಾದಂತ ಬರಹಗಾರರು ಇವತ್ತು ನಮ್ಮ ಕಣ್ಣೆದುರುಗಡೆ ನಮ್ಮನ್ನ ಮೀರಿಸೋ ಹಾಗೆ ಹುಟ್ಟಿದ್ದಾರೆ, ಬೆಳೆದಿದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ. ಅವ್ರನ್ನೆಲ್ಲ ಹೇಗೆ ನಾವು ಎನ್ಕರೇಜ್ ಮಾಡೋದು? ಅಟ್ಲೀಸ್ಟ್ ಅವ್ರ ಬಗ್ಗೆ ಎಲ್ಲೋ ಇಂಥ ಸಾರ್ವಜನಿಕ ವೇದಿಕೆಯಲ್ಲೂ ನಾವು ಮಾತಾಡಲ್ಲ ಅಂತಂದ್ರೆ ನಾವು ಅವ್ರಿಗೆ ಎಂತ ದ್ರೋಹ ಬಗಿತಾ ಇದೀವಿ ಅಂತ ಗೊತ್ತಾಗುತ್ತಲ್ಲ. ಹಿರಿಯರಾದವ್ರು ಮಾತಾಡ್ಬೇಕು. ಹಿಂದೆ ಕೀರಂ ಇರ್ಬೋದು, ಲಂಕೇಶ್ ಇರ್ಬೋದು, ಅಡಿಗರ್ ಇರ್ಬೋದು, ಅನಂತಮೂರ್ತಿ ಇರ್ಬೋದು, ಇವರೆಲ್ಲರೂ ಕೂಡ ಹೊಸ ಲೇಖಕರನ್ನ ಅಷ್ಟು ರೀತಿ ನೋಡ್ರೆ ಇವೊಂದೊಂದು ಪುಸ್ತಕ ಬಂದೈತೆ ಹುಡುಗ, ಇವನ್ ಪದ್ಯ ಚೆನ್ನಾಗಿತ್ತು ಹೋದ್ರೆ ಅಂತ ಹೇಳೋರು. ಇವತ್ತು ನಾವೇನ್ ಮಾಡ್ತಾ ಇದೀವಿ? ನಂದನ್ನೇ ಹೇಳ್ಕೋಬೇಕು, ನಂದು ಬಿಟ್ರೆ ಬೇರೆ, ನನ್ನ ತುತ್ತೂರಿ ಓದೋದಲ್ಲದೆ ಬೇರೆ ಏನು ಇಲ್ಲ ಅನ್ನೋ ಒಂದು ರೀತಿ ಒಳಗೆ ನಾವು ಆಗೋಗ್ಬಿಟ್ಟಿದೀವಿ. ಒಂದು ರೀತಿಯಲ್ಲಿ ಸ್ವಾರ್ಥದ ಸಮಾಜ ನಮ್ಮ ಲೇಖಕರ ಸುತ್ತ ಆವರಿಸಿದೆಯಲ್ಲ. ಈ ಕಾರಣದಿಂದಾಗಿಯೂ ಕೂಡ ಸಾಹಿತ್ಯಕ್ಕೆ ಮತ್ತು ಪುಸ್ತಕೋದ್ಯಮಕ್ಕೆ ಇವೆಲ್ಲದಕ್ಕೂ ಸ್ವಲ್ಪ ಇಟ್ಬಿಡ್ತಾ ಇದೆ. ಇದು ತುಂಬಾ ಅನಿವಾರ್ಯ. ಈ ಕಾಲ ಹಿಂಗಾಗಿರೋದಿದೆಯಲ್ಲ, ಇದು ತುಂಬಾ ಅನಿವಾರ್ಯ. ಯಾಕೆಂದ್ರೆ ಇವತ್ತು ಸಂವಿಧಾನ ದಿನ, ಸಂವಿಧಾನನ ಹಾಳು ಮಾಡೋದಕ್ಕೆ, ಪ್ರಜಾಪ್ರಭುತ್ವವನ್ನು ಹಾಳು ಮಾಡೋದಕ್ಕೆ, ಇಲ್ಲಿ ಎಲ್ಲರಿಗೂ ಮುಖ್ಯವಾಗಿ ಹೆಣ್ಣು ಮಕ್ಕಳಿಗೆ ಸಿಕ್ಕಿರೋ ಸ್ವಾತಂತ್ರ್ಯವನ್ನು ನಾಶ ಮಾಡೋದಕ್ಕೆ ಬಹಳ ಷಡ್ಯಂತ್ರಗಳು ನಡೀತಾ ಇದ್ದಾವೆ. ಸೂಕ್ಷ್ಮವಾಗಿ ಗಮನಿಸಿದ್ರೆ ಇದು ನಿಮಗೆ ಗೊತ್ತಾಗುತ್ತೆ. ಇಲ್ಲಾಂದ್ರೆ ಯಾವುದೋ ಒಂದು ಭ್ರಮೆ ಒಳಗೆ ಬದುಕ್ಬಿಟ್ಟ ನಾವು ಅಂತಂದ್ರೆ ಯಾವ ವಾಸ್ತವ ಸಂಗತಿಗಳು ನಮ್ಗೆ ಅರ್ಥ ಆಗಲ್ಲ. ನಮಗೆ ಸಿಕ್ಕ ಸ್ವಾತಂತ್ರ್ಯ ನಾಳೆ ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಇಲ್ದಂಗಾಗುತ್ತೆ. ನೋಡಿ, ಯಾವಾಗ ಕೇಂದ್ರ ಸರ್ಕಾರ ಅಧಿಕಾರಕ್ಕೆ ಬಂತು, ಅವ್ರು ತಕ್ಷಣ ಮಾಡಿದ್ದೇನು ಅಂದ್ರೆ ಪತ್ರಿಕೋದ್ಯಮದ ನಿಯಂತ್ರಣ. ಸರ್ವಾಧಿಕಾರಿಗಳು ಮಾಡೋದೇ ಆ ಕೆಲಸ. ಮೊದಲಿಗೆ ಅವ್ರು ಪತ್ರಿಕೋದ್ಯಮವನ್ನು ಹೆಂಗೆಲ್ಲ ನಿಯಂತ್ರಿಸ್ಬೋದು, ಪುಸ್ತಕೋದ್ಯಮವನ್ನು ಹೆಂಗೆಲ್ಲ ನಿಯಂತ್ರಿಸ್ಬೋದು, ಈ ಪೇಪರ್ ರೇಟ್ ಜಾಸ್ತಿ ಮಾಡ್ಬಿಡೋದು. ಪ್ರಿಂಟಿಂಗ್ದು ಪೇಪರ್ ಇತ್ತಲ್ಲ, 18% GST ಹಾಕೋದು, ಇನ್ನೇನ ಮಾಡೋದು. ಸೊ ಇವೆಲ್ಲ ಮಾಡಿ ಇವ್ರ ಪುಸ್ತಕನೇ ಪ್ರಿಂಟ್ ಆಗಬಾರ್ದು. ಹೌದಲ್ವಾ? ಇವತ್ತು ಮಾತಾಡ್ತಿರೋರು ಅವ್ರ ವಿರುದ್ಧ ಯಾರು? ಸಾಹಿತಿಗಳು ತಾನೆ. ಈ ಸಾಹಿತಿಗಳು ಪುಸ್ತಕನೇ ಕಟ್ ಮಾಡ್ಬಿಟ್ರೆ, ಲೈಬ್ರರಿ ಇಲ್ದಂಗೆ ಮಾಡಿದ್ರೆ, ಲೈಬ್ರರಿ ಪುಸ್ತಕನೇ ತಗೊಳ್ಳಲ್ಲ ಅನ್ನೋಂಗೆ ಮಾಡಿದ್ರೆ ಏನ್ ಮಾಡ್ತಾರೆ? ಸೊ ಇದು ಅವರ ತಂತ್ರ. ಈ ತಂತ್ರ ಅರ್ಥ ಮಾಡ್ಕೋಬೇಕಾದ್ರೆ ನಾವು ತುಂಬಾ ಸೆನ್ಸಿಬಲ್ ಆಗಿ ಯೋಚನೆ ಮಾಡಬೇಕಾಗಿದೆ. ಇಂಥದ್ದು ಹೇಳಿದಾಗ ನಾನು ಯಾವುದೋ ಪಕ್ಷದ ಪರವಾಗಿ ಇನ್ಯಾವುದೋ ಪಕ್ಷದ ವಿರುದ್ಧವಾಗಿ ಹೇಳ್ತಾ ಇದ್ದೀನಿ ಅಂತ ತಿಳ್ಕೊಬೇಡಿ. ಇದು ಮುಂದಕ್ಕೆ ಆಗ್ತಾ ಇರುವಂತ ಅನಾಹುತಗಳನ್ನ ಅನಾವರಣ ಮಾಡ್ಕೋಬೇಕಾಗಿದೆ, ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಇದನ್ನ ಅರ್ಥ ಮಾಡ್ಕೊಳ್ಳದೆ ಇದ್ರೆ ನಮ್ಮ ತಲೆ ಮೇಲೆ ನಾವೇ ಕಲ್ಲಿಟ್ಟು ಹಾಕೊಂಡಂಗಾಗುತ್ತೆ. ಇಷ್ಟು ಅದ್ಭುತವಾದ ಸಂವಿಧಾನ, ಈ ಸಂವಿಧಾನದ ಸಂರಕ್ಷಣೆಯೂ ಕೂಡ ಪುಸ್ತಕ ಪ್ರಕಾಶಕರ ಕೆಲಸ, ಲೇಖಕರ ಕೆಲಸ, ಮುದ್ರಕರ ಕೆಲಸ. ಇಲ್ಲೊಬ್ಬ ಯಾರೋ DTP ಟೈಪ್ ಚೆಕ್ ಮಾಡೋ ಹುಡುಗನಿಗೂ ಅದು ಗೊತ್ತಾಗಿರ್ಬೇಕು, ಪುಸ್ತಕ ವ್ಯಾಪಾರ ಮಾಡೋರ್ಗೂ ಗೊತ್ತಾಗಿರ್ಬೇಕು. ಸೊ ಇಂಥ ಸಂಗತಿಗಳೆಲ್ಲವೂ ತುಂಬಾ ಇದಾವೆ. ನಿಮ್ಮಂತ ಪ್ರಾಜ್ಞರು, ಅದರಲ್ಲೂ ಕರ್ನಾಟಕದ ಕನ್ನಡ ಪುಸ್ತಕೋದ್ಯಮದಲ್ಲಿರೋರು ಯಾರು ಕೂಡ ದಡ್ರಲ್ಲ. ತುಂಬಾ ಒಳ್ಳೆ ಪ್ರಜ್ಞಾವಂತಿಕೆಯನ್ನು ಇಟ್ಕೊಂಡಿರುವಂಥವ್ರು. ಇದಕ್ಕೊಂದು ಪರಂಪರೆನೇ ಇದೆ. ಈ ಪರಂಪರೆಯಲ್ಲಿ ಬದುಕಿರುವಂಥವ್ರು ನಮ್ಮ ಪ್ರಕಾಶಕರು. ಇವತ್ತು ನಮ್ಮ ವಸುಂಧರಾ ಮೇಡಮ್ ಅವರು, ರವಿ, ಇವರೆಲ್ಲರೂ ಕೂಡ ಈ ಸಂಸ್ಥೆಯ ಅಧ್ಯಕ್ಷರಾಗಿ, ಕಾರ್ಯದರ್ಶಿಯಾಗಿ, ಪದಾಧಿಕಾರಿಗಳಾಗಿ ಇರೋದಿದೆಯಲ್ಲ, ಇದಕ್ಕೊಂದು ಶಕ್ತಿ ಕೊಡ್ತಾರೆ, ಶಕ್ತಿ ತುಂಬ್ತಾರೆ ಅನ್ನುವ ಒಂದು ರೀತಿಯಾದಂಥ ಗ್ಯಾರಂಟಿ ನನಗೆ ಇದೆ. ಆಮೇಲೆ ವಸುಂಧರಾ ಮೇಡಮ್ ಯಾವಾಗಲೂ ಅಷ್ಟೇ, ಅವರು ಅಲ್ಲೆಲ್ಲೋ ವಿಜ್ಞಾನ ಪರಿಷತ್ತಲ್ಲಿದ್ದಾಗ ನಾನು ಕರ್ಕೊಂಡು ಹೋಗೋರು ಮೊದಲಿಗೆ. ಆಮೇಲೆ ಲೇಖಕಿಯರ ಸಂಘಕ್ಕೆ ಬಂದಾಗಲೂ ನಾನು ಕರ್ಕೊಂಡಾಗ ನಮ್ಮ ಸಿನಿಮಾ ಎಲ್ಲ ತೋರಿಸಿದ್ರು. ಆಮೇಲೆ ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷ ಆದ್ರು ಕರ್ಕೊಂಡೋದ್ರು. ಇವಾಗ ಇಲ್ಲ ಅಧ್ಯಕ್ಷರಾದಾಗ ಕರ್ಕೊಂಬಂದವ್ರೆ. ಬಹುಶಃ ಅವ್ರಿಗೆ ನನ್ನ ಮೇಲೆ ಯಾವುದೋ ಇವನು ಎಲ್ಲೋ ಕಾಲಿಟ್ಟ ಅಂದ್ರೆ ಅದು ಸರಿ ಹೋಗ್ಬೋದು ಅನ್ನುವಂತ ಭರವಸೆ ಇದೆ ಅಂತ ಕಾಣುತ್ತೆ. ಅದಕ್ಕಾಗಿ ನನ್ನನ್ನು ಅಷ್ಟೋ ಅವ್ರ ಪ್ರೀತಿಯಿಂದ, ವಿಶ್ವಾಸದಿಂದ ಗೌರವಿಸ್ತಾರೆ. ನಿಮ್ಮೆಲ್ಲರಿಗೂ ಕೃತಜ್ಞತೆ ಸಲ್ಲಿಸಿ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ.